ಏಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸೇನಾ ನಿರ್ಯಾಣ ಪರ್ವ ಸಮಾಪ್ತಿಯಾಗಿದೆ. 157ನೇ ಅಧ್ಯಾಯ ಮುಗಿಯಿತು. ಉದ್ಯೋಗ ಪರ್ವದಲ್ಲಿ ಇನ್ನು 158ನೇ ಅಧ್ಯಾಯದಿಂದ ನಾವು ಆರಂಭ ಮಾಡಬೇಕಾಗಿದೆ ಪಾಠವನ್ನ. ಉಲೂಕ ದೂತಾಗಮನ ಪರ್ವ ಅಂತ ಇದಕ್ಕೆ ಹೆಸರು. ಒಬ್ಬ ದೂತ, ಆ ದೂತನ ಹೆಸರು ಉಲೂಕ ಅಂತ. ಆ ಉಲೂಕ ದೂತ ಏನಿದ್ದಾನೆ, ಆ ಉಲೂಕ ದುರ್ಯೋಧನನ ಮಾತಿನಂತೆ ಪಾಂಡವರ ಜೊತೆಯಲ್ಲಿ ಮಾತಾಡ್ಲಿಕ್ಕಾಗಿ ದೂತನಾಗಿ ಬರ್ತಾನೆ. ಅವನೇನ್ ಹೇಳ್ತಾನೆ, ಅದಕ್ಕೇನು ಉತ್ತರ ಕೊಡ್ತಾರೆ, ಅದೆಲ್ಲವನ್ನು ನಾವು ನೋಡೋಣ. ಸಂಜಯನಿಗೆ ಕೇಳಿದ್ನಲ್ಲ ಧೃತರಾಷ್ಟ್ರ, ಸಂಜಯ ಏನಾಗುತ್ತೋ ಹೇಳಪ್ಪ ಅಂತ. ಅದಕ್ಕೆ ಸಂಜಯ ಉತ್ತರ ಕೊಡ್ತಾನೆ. ಹಿರಣ್ವತ್ಯಾಂ ನಿವಿಷ್ಟೇಷು ಪಾಂಡವೇಷು ಮಹಾತ್ಮಸು ನ್ಯವಿಶಂತ ಮಹಾರಾಜ ಕೌರವೇಯೋ ಯಥಾ ವಿಧಿ ತತ್ರ ದುರ್ಯೋಧನೋ ರಾಜ ನಿವೇಶ್ಯ ಬಲಮೋಜಸಾ ಸಮ್ಮಾನಯಿತ್ವಾ ನೃಪತೀನ್ ನ್ಯಸ್ಯ ಗುಲ್ಮಾನ್ ತಥೈವ ಚ ಆರಕ್ಷಸ್ವ ವಿಧಿಂ ಕೃತ್ವಾ ಯೋಧಾನಾನ್ ತತ್ರ ಭಾರತ ಕರ್ಣದುಶ್ಯಾಸನಂ ಚೈವ ಶಕುನಿಂ ಚಾಪಿ ಸೌಬಲಂ ಆನಾಯ್ಯ ನೃಪತೀನ್ ತತ್ರ ಮಂತ್ರಯಾಮಾಸ ಭಾರತ ದುರ್ಯೋಧನೋ ಮಹಾರಾಜ ಕರ್ಣೇನ ಸಹ ಭಾರತ ಸಂಭಾಷಯಿತ್ವಾ ಚ ಕರ್ಣೇನ ಭ್ರಾತ್ರಾ ದುಶ್ಯಾಸನೇನ ಚ ಸೌಬಲೇನ ಚ ರಾಜೇಂದ್ರ ಮಂತ್ರಯಿತ್ವಾ ನರಋಷಭ ಆಹೂಯೋಪಹ್ವರೇ ರಾಜನ್ ಉಲೂಕಮಿದಮಬ್ರವೀತ್. ಯಾವಾಗ ಹಿರಣ್ವತಿ ನದಿ ತೀರ ಪರಮ ಸುಂದರವಾಗಿರ್ತಕ್ಕಂಥ ಪ್ರದೇಶ, ಇದು ಕುರುಕ್ಷೇತ್ರ, ಅಲ್ಲೇನು ಪಾಂಡವರು ಬಂದಿದ್ದಾರೆ, ಹಾಗೆ ಕೌರವರು ಬಂದರು. ಅಲ್ಲಿ ದುರ್ಯೋಧನ ಅವನ ಇಡೀ ಸೈನ್ಯವನ್ನ ಅಲ್ಲಿ ಇಟ್ಟು ಎಲ್ಲ ರಾಜರುಗಳಿಗೆ ಏನ್ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಮಾಡಿ, ಕರ್ಣ ನೋಡಿ ಅವನು ಏನೇ ಒಪಿನಿಯನ್ ತಗೊಳ್ಳೋದಾಗ್ಲಿ, ಚರ್ಚೆ ಮಾಡೋದಾಗ್ಲಿ, ಮೀಟಿಂಗ್ಸ್ ಮಾಡೋದಾಗ್ಲಿ, 4 ಜನ, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಆ 4 ಜನ ಕೂತ್ಕೊಂಡು ಮತ್ತೆ ಮೀಟಿಂಗ್ ಮಾಡ್ತಾರೆ. ರಹಸ್ಯವಾದ ಮಂತ್ರಯಿತ್ವ ಅಂತಾರೆ. ರಹಸ್ಯವಾದ ಮೀಟಿಂಗ್ ಮಾಡಿ ಮತ್ತೆ ಉಪಹ್ವರೇ ಏಕಾಂತವಾಗಿ ಈ ಉಲೂಕ ಅಂತ ಒಬ್ಬ ದೂತ, ಆ ಉಲೂಕನನ್ನ ಕರೀತಾನೆ. ಉಲೂಕನನ್ನ ಕರೆದು ಅವನಿಗೆ, ನೋಡಪ್ಪ ನೀ ಹೀಗ್ ಮಾಡು ಅಂತ ಉಪದೇಶವನ್ನ ಮಾಡ್ತಾನೆ. ಏನು ಉಪದೇಶ ಮಾಡ್ದ ಅದನ್ನ ಹೇಳ್ತಾರೆ ಇಲ್ಲಿ. ಉಲೂಕ ಗಚ್ಚ ಕೈತವ್ಯ ಪಾಂಡವಾನ್ ಸಹ ಸೋಮಕಾನ್ ಗತ್ವಾ ಮಮ ವಚೋ ಬ್ರೂಹಿ ವಾಸುದೇವಸ್ಯ ಶೃಣ್ವತಃ ಇದಂ ತತ್ ಸಮನುಪ್ರಾಪ್ತಂ ವರ್ಷಪೂಗಾಭಿಚಿಂತಿತಂ ಪಾಂಡವಾನಾಂ ಕುರುಣಾಂಚ ಯುದ್ಧಂ ಲೋಕಭಯಂಕರಂ ಯದೇತತ್ ಕಥ್ಯತೆ ವಾಕ್ಯಂ ಸಂಜಯೋ ಮಾಂ ಯದಬ್ರವೀತ್ ಮಧ್ಯೆ ಕುರುಣಾಂ ಕೌಂತೇಯ ತಸ್ಯ ಕಾಲಃ ಸಮಾಗತಃ ಯಥಾವತ್ ಸಂಪ್ರತಿಜ್ಞಾತಂ ತತ್ಸರ್ವಂ ಕ್ರಿಯತಾಮಿತಿ ಜ್ಯೇಷ್ಠಂ ತಥೈವ ಕೌಂತೇಯಂ ಬ್ರೂಯಾಸ್ತ್ವಂ ವಚನಾನ್ ಮಮ ಭ್ರಾತೃಭಿಃ ಸಹಿತಂ ಸರ್ವೇ ಸೋಮಕೈಶ್ಚ ಸಕೇಕಯೈಃ ಕಥಂ ವಾ ಧಾರ್ಮಿಕೋ ಭೂತ್ವಾ ತ್ವಧರ್ಮೇನ ಮನಃ ಕೃತಾಃ ಯದಿಚ್ಛಸಿ ಜಗತ್ ಸರ್ವಂ ನಶ್ಯಮಾನಂ ವೃಷಂ ಸವತ್ ಅಭಯಂ ಸರ್ವಭೂತೇಭ್ಯೋ ದಾತಾ ತ್ವಮಿತಿ ಮೇ ಮತಿಃ ಶ್ರೂಯತೆ ಹಿ ಪುರಾ ಗೀತಃ ಶ್ಲೋಕೋಯಂ ಭರತರ್ಷಭ ಪ್ರಹ್ಲಾದೇನಾಥ ಭದ್ರಂತೆ ಹೃತೆ ರಾಜ್ಯೇ ತು ದೈವತೈಃ ಯಸ್ಯ ಧರ್ಮಧ್ವಜೋ ನಿತ್ಯಂ ಸುರಧ್ವಜ ಇವೋಚ್ಛ್ರಿತಃ ಪ್ರಚ್ಛನ್ನಾನಿ ಚ ಪಾಪಾನಿ ಬೈಡಾಲನ್ನಾಮ ತದ್ವ್ರತಂ ಅತ್ರ ತೇ ವರ್ತಯಿಷ್ಯಾಮಿ ಆಖ್ಯಾನಮಿದಮುತ್ತಮಂ
ಕಥಿತಂ ನಾರದೇನೇಹ ಪಿತುರ್ಮಮನರಾಧಿಪ. ಉಪದೇಶ ಮಾಡ್ತಾನೆ. ಉಲುಕ, ನಾನ್ ನಿನಗೆ ಕೆಲವು ಮಾತುಗಳನ್ನೆಲ್ಲ ಹೇಳ್ತೇನೆ, ಅದೆಲ್ಲ ನೀನ್ ತಗೊಂಡು ಹೋಗಿ ಪಾಂಡವರಿಗೆ ಹೇಳಬೇಕು. ಎಂಥ ಪಾಂಡವರು ಅಂದ್ರೆ ಸೋಮಕ. ಸೋಮಕ ಅಂದ್ರೆ ದೃಪದ ವಂಶದ ಎಲ್ಲರಿಂದ ಕೂಡಿದ ಕೃಷ್ಣದೇವನು ಕೇಳಿಸ್ಕೊಳ್ಳುವಂತೆ ನಾನು ಹೇಳುವ ಮಾತೆಲ್ಲ ಕೃಷ್ಣನ್ ಕೇಳಬೇಕು. ನನ್ನ ಟಾರ್ಗೆಟ್ ಪಾಂಡವರಲ್ಲ, ಕೃಷ್ಣ. ಹೇಳ್ತಾರೆ ನೋಡಿ ಇಲ್ಲಿ, ಕೃಷ್ಣ ಕೇಳಬೇಕು, ಕೃಷ್ಣನಿಗೆ ಕೇಳಿಸುವ ಹಾಗೆ ನೀನು ಹೇಳಬೇಕು. ಅದೇನ್ ಮಾತು ಅವನು ಹೇಳಬೇಕು ಅಂದ್ಕೊಂಡಿದ್ನಲ್ಲ ದುರ್ಯೋಧನ, ಆ ಮಾತೇನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಉಲೂಕನಿಗೆ ದುರ್ಯೋಧನ ಉಪದೇಶ ಮಾಡಿದ ಮಾತುಗಳು. ಏನದು? ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಾ ಇತ್ತು ಈ ಯುದ್ಧ, ಕುರುಪಾಂಡವರ ಮಧ್ಯ ಯುದ್ಧ. ಅದು ಬಂದುಬಿಟ್ಟಿದೆ. ನೀವೇನ್ ಪ್ರತಿಜ್ಞೆ ಮಾಡ್ಕೊಂಡು ಹೋಗಿದ್ರಲ್ಲ, ಆ ಮಾತು ಬಂದಿದೆ ಈಗ. ಬರೀ ಮಾತಲ್ಲ, ಮಾತಿನಿಂದ ಆಡಿದ್ದನ್ನ ಕೆಲಸದಲ್ಲಿ ಮಾಡಿ ತೋರಿಸುವಂತ ಟೈಮ್ ಬಂದಿದೆ. ಏನ್ ಪ್ರತಿಜ್ಞೆಯನ್ನು ಮಾಡಿದ್ರಿ ಅವತ್ ನೀವು? ಸೋತ ಮೇಲೆ ದ್ಯೂತದಲ್ಲಿ ಸೋತು ಕಾಡಿಗೆ ಹೋಗುವಾಗ ಏನೇನೋ ಪ್ರತಿಜ್ಞೆ ಮಾಡಿದ್ರಲ್ಲ, ಆ ಪ್ರತಿಜ್ಞೆ ಎಲ್ಲ ಮಾಡಿದ್ದನ್ನ ಕಂಪ್ಲೀಟ್ ಮಾಡುವ, ಫುಲ್ಫಿಲ್ ಮಾಡುವ, ಪೂರ್ಣ ಮಾಡುವಂತ ಒಂದು ಟೈಮ್ ಈಗ ಹತ್ತಿರಕ್ಕೆ ಬಂದಿದೆ. ಕೇಳು, ನೀ ಹೇಳಬೇಕು ಅವನಿಗೆ. ಉಲೂಕ, ಇದೆಲ್ಲ ಹೇಳ್ಬೇಕು ನೀನು ಅವನಿಗೆ. ಸೋಮಕರಿದ್ದಾರೆ, ಕೇಕೈರಿದ್ದಾರೆ, ಕೃಷ್ಣ ಇದ್ದಾನೆ, ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಧರ್ಮರಾಜ ಕೂತಿರ್ತಾನಲ್ಲ, ಹೇಳ್ಬೇಕು ಅವನಿಗೆ. ಏನಯ್ಯ, ಧರ್ಮರಾಜನನ್ನ ಧರ್ಮಿಷ್ಠ ಅಂತ ಸಮಾಜ ಅಂದುಕೊಂಡಿತ್ತು. ಯಾವಾಗಲೂ ಧರ್ಮದಲ್ಲೇ ಆಸಕ್ತನಾಗಿದ್ದಾನೆ ಅಂಥ ಧರ್ಮರಾಜ ಈಗ ಅವನ ಮನಸ್ಸು ಧರ್ಮದಲ್ಲಿ ಇಲ್ಲ, ಅಧರ್ಮದಲ್ಲಿದೆ. ಯಾಕೆ ಗೊತ್ತಾ? ಯುದ್ಧ ಅಂದ್ರೆ ಧರ್ಮವೋ ಅಧರ್ಮವೋ ನೋಡಿ ಉಲ್ಟಾ ಮಾತಾಡಲಿಕ್ಕೆ ಶುರು ಮಾಡ್ಬಿಟ್ಟ ದುರ್ಯೋಧನ. ಯುದ್ಧ ಅಂದ್ರೇನಪ್ಪ? ಅದು ಅಧರ್ಮಮಯ. ಯಾಕೆ ಅಂದ್ರೆ ಎಲ್ಲರೂ ನಾಶ ಆಗೋದು, ಎಲ್ಲ ಜಗತ್ತು ನಾಶ ಆಗತ್ತೆ. ಆ ನಾಶ ಆಗ್ಬೇಕು ಅಂತ ನೀ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿ, ನಿನ್ನ ಆಸೆ ಅದು. ಧರ್ಮರಾಜ ಅಂದ್ರೆ ಯಾರಿಗೂ ಭಯವನ್ನ ಕೊಟ್ಟವನಲ್ಲ. ಅಭಯಂ ಸರ್ವಭೂತೇಭ್ಯ, ಸಕಲ ಜೀವರಾಶಿಗಳಿಗೂ ಅಭಯವನ್ನ ಕೊಟ್ಟವನು, ಕೊಡ್ತಾನೆ ಅಂತನ್ನುವವನು ಧರ್ಮರಾಜ ಅಂತ ನಂಬಿಕೆ ಇತ್ತು. ಎಲ್ಲ ಹೋಯ್ತು. ಧರ್ಮರಾಜ ಭದ್ರಂತೆ, ನಿನಗೆ ಒಳ್ಳೇದಾಗ್ಲಿ. ಒಂದು ಮಾತಿದೆ, ಪ್ರಹ್ಲಾದ ಹೇಳಿದ ಒಂದು ಮಾತಿದೆ. ಏನು ಪ್ರಹ್ಲಾದ ಹೇಳಿದ ಮಾತೇನು? ಪ್ರಹ್ಲಾದನ ರಾಜ್ಯವನ್ನ ದೇವತೆಗಳು ಕಿತ್ಕೊಂಡ್ಬಿಟ್ರಂತೆ. ಅಸುರ ಅಲ್ವಾ ಪ್ರಹ್ಲಾದ? ಆ ಪ್ರಹ್ಲಾದನ ರಾಜ್ಯವನ್ನ ದೇವತೆಗಳು ಕಿತ್ಕೊಂಡಾಗ ಪ್ರಹ್ಲಾದ ಒಂದು ಶ್ಲೋಕ ಹೇಳ್ತಾನಂತೆ. ಏನದು ಶ್ಲೋಕ? ಧರ್ಮ ಮಾಡ್ತೀನಿ ಅಂತ ಒಬ್ಬ ವೇಷ ಹಾಕೊಳ್ತಾನೆ. ಧರ್ಮಿಷ್ಠ ಅಲ್ಲ ಅವನು, ಧರ್ಮಧ್ವಜ. ಧರ್ಮಧ್ವಜ ಅಂದ್ರೇನು? ನಾಟಕ. ಹೊರಗಡೆ ಬಂದಾಗ ಮಾತ್ರ ನಾನು ಧರ್ಮಾನುಷ್ಠಾನ ಮಾಡ್ತೀನಿ ಅಂತ ನಾಟಕವನ್ನ ಮಾಡುವುದು. ಒಳಗಡೆಯೆಲ್ಲ ಅಧರ್ಮ. ಅಂತಹ ಅವನ ಮೋಸವೇ ದೇವಧ್ವಜಕ್ಕಿಂತಲೂ, ದೇವಧ್ವಜ ಅಂದ್ರೆ ಸರಿಯಾದ ಟ್ರಾನ್ಸ್ಪರೆಂಟ್ ಆದ ಒಂದು ಮಾರ್ಗ, ಅದಕ್ಕಿಂತ ಯಾರ ನಾಟಕವೇ ದೊಡ್ಡದಾಗಿರುತ್ತೆ. ಅವಾಗೇನಾಗುತ್ತೆ? ಪಾಪಗಳೆಲ್ಲ ಒಳಗೆ ಇರುತ್ತೆ. ಹೇ ಮಹಾನುಭಾವರು, ಜ್ಞಾನಿಗಳು, ಪಂಡಿತರು, ಅನುಷ್ಠಾನವಂತರು, ವಿದ್ವಾಂಸರು ಓ ಅಂತ ಕರೀತಾ ಇರೋದು, ಒಳಗಡೆ ಮಾತ್ರ ಮಾಡೋ ಪಾಪ ಗೊತ್ತೇ ಆಗಲ್ಲ. ಪಾಪಗಳನ್ನ ಮುಚ್ಚಿಟ್ಟುಕೊಂಡು
ಧಾರ್ಮಿಕನಂತ ವೇಷ ಹಾಕೊಂಡು ಯಾರಿರ್ತಾರೆ ಆ ವ್ಯಕ್ತಿಗಳನ್ನ ಬಿಡಾಲ ವ್ರತ ಮಾಡೋರು ಅಂತ ಕರೀತಾರೆ. ಅಂಡರ್ಲೈನ್ ಮಾಡ್ಬೇಕು ಇದನ್ನ. ಏನಂತ ಕರೀತಾರೆ ಅದನ್ನ? ಬಿಡಾಲ ವ್ರತ. ಬಿಡಾಲ ಅಂದ್ರೆ ಗೊತ್ತು ನಮಗೇನು ಅಂತ, ಬೆಕ್ಕು. ಬೆಕ್ಕಿನಂತಹ ಕೆಲಸ ಮಾಡೋರವರು ಅಂತ. ವಿಚಿತ್ರವಾದ ಮಾತು. ಅದಕ್ಕೆ ಮಹಾಭಾರತ ಹೀಗೆ ನೋಡ್ಬೇಕು ಅನ್ನೋದು. ಏನೇನೋ ಸಿಗತ್ತೆ ನಮ್ಗೆ. ಇದೇನು ಬಿಡಾಲ ವ್ರತ? ಪಾಪಗಳನ್ನೆಲ್ಲ ಮುಚ್ಚಿಟ್ಕೊಂಡು ನಾವು ಮಾಡುವ ಪಾಪ ತಪ್ಪು ಕೆಲಸ ಬೇರೆಯವರಿಗೆ ಗೊತ್ತಾಗದೇ ಇರುವಂತೆ ಮಾಡ್ತಾ, ಮೇಲ್ಗಡೆ ಮಾತ್ರ ಧರ್ಮಿಷ್ಠ ಆಚಾರವಂತ ಪಂಡಿತ ಅಂತ ಯಾರಿರ್ತಾನೆ, ಒಳ್ಳೆಯವನು ಅಂತ ವೇಷ ಹಾಕೊಂಡಿರ್ತಾನೆ, ಅವನನ್ನ ಬಿಡಾಲ ವ್ರತಧರ ಅಂತ ಕರೀತಾರೆ. ಅದೇನದು ಬಿಡಾಲ ವ್ರತ ಅಂದ್ರೆ? ದುರ್ಯೋಧನ ಅಂತಾನೆ, ನಮ್ಮಪ್ಪನಿಗೆ ನಾರದರು ಹೇಳಿದ್ರು ಒಂದು ಕಥೆ, ಅದನ್ನ ನಾನು ನಿನಗೆ ಹೇಳ್ತೀನಿ ಧರ್ಮರಾಜ. ಅದೇನು ಬಿಡಾಲ ವ್ರತ ಕೇಳು. ಮಾರ್ಜಾರ ಕಿಲ ದುಷ್ಟಾತ್ಮ ನಿಶ್ಚೇಷ್ಟ ಸರ್ವಕರ್ಮಸು ಊರ್ಧ್ವಭಾಹು ಸ್ಥಿತೋ ರಾಜನ್ ಗಂಗಾತೀರೇ ಕದಾಚನ ಸವೈ ಕೃತ್ವಾ ಮನಃಶುದ್ಧಿಂ ಪ್ರತ್ಯಯಾರ್ಥಂ ಶರೀರಿಣಾಂ ಕರೋಮಿ ಧರ್ಮಮಿತ್ಯಾಹ ಸರ್ವಾನೇವ ಶರೀರಿಣಃ ತಸ್ಯ ಕಾಲೇನ ಮಹತಾ ವಿಸ್ರಂಭಂ ಜಗ್ಮುರಂಡಜಾಃ ಸಮೇತ್ಯ ಚ ಪ್ರಶಂಸಂತಿ ಮಾರ್ಜಾರಂತಂ ವಿಶಾಂಪತೆ ಪೂಜ್ಯಮಾನಸ್ತು ತೈಃ ಸರ್ವೈಃ ಪಕ್ಷಿಭಿಃ ಪಕ್ಷಿಭೋಜನಃ ಆತ್ಮಕಾರ್ಯಂ ಕೃತಂ ಮೇನೆ ಚರ್ಯಾಯಾಶ್ಚ ಕೃತಂ ಫಲಂ ಅಥ ದೀರ್ಘಸ್ಯ ಕಾಲಸ್ಯ ತಂದೇಶಂ ಮೂಷಿಕಾಯಯುಃ ದದೃಶುಸ್ತಂಚ ತೇ ತತ್ರ ಧಾರ್ಮಿಕಂ ವ್ರತಚಾರಿಣಂ ಕಾರ್ಯೇಣ ಮಹತಾ ಯುಕ್ತಂ ಡಂಭಯುಕ್ತೇನ ಭಾರತ ತೇಷಾಂ ಮತಿರಿಯಂ ರಾಜನ್ ಆಸೀತ್ ತತ್ರ ವಿನಿಶ್ಚಯೇ ಬಹ್ವಮಿತ್ರಾ ವಯಂ ಸರ್ವೇ ತೇಷಾನ್ನೋ ಮಾತುಲೋ ಹ್ಯಯಂ ರಕ್ಷಾಂ ಕರೋತು ಸತತಂ ವೃದ್ಧಬಾಲಸ್ಯ ಸರ್ವತಃ ಆಹ ಉಪಗಮ್ಯತು ತೇ ಸರ್ವೇ ಬಿಡಾಲಮಿದಮಬ್ರುವನ್ ಭವತ್ಪ್ರಸಾದಾದಿಚ್ಛಾಮಃ ಚರ್ತುಂಚೈವ ಯಥಾ ಸುಖಂ ಭವಾನ್ನೋ ಗತಿರವ್ಯಗ್ರ ಭವಾನ್ನಃ ಪರಮಃ ಸುಹೃತ್ ತೇ ವಯಂ ಸಹಿತಾಃ ಸರ್ವೇ ಭವಂತಂ ಶರಣಂ ಗತಾಃ ಭವಾನ್ ಧರ್ಮಪರೋ ನಿತ್ಯಂ ಭವಾನ್ ಧರ್ಮೇ ವ್ಯವಸ್ಥಿತಃ ತದ್ರಕ್ಷಣೋ ಮಹಾಪ್ರಾಜ್ಞ ತ್ರಿದಶಾನಿವ ವಜ್ರಭೃತ್ ಏವಮುಕ್ತಸ್ತು ತೈಃ ಸರ್ವೈರ್ಮೂಷಿಕೈಃ ಸ ವಿಶಾಂಪತೆ ಪ್ರತ್ಯುವಾಚ ತತಃ ಸರ್ವಾನ್ ಮೂಷಿಕಾಂತಕೃತ್ ದ್ವಯೋರ್ಯೋಗನ್ನ ಪಶ್ಯಾಮಿ ತಪಸೋ ರಕ್ಷಣಸ್ಯ ಚ ಅವಶ್ಯಂತು ಮಯಾ ಕಾರ್ಯಂ ವಚನಂ ಭವತಾಂ ಹಿತಂ ಯುಷ್ಮಾಭಿರಪಿ ಕರ್ತವ್ಯಂ ವಚನಂ ಮಮ ನಿತ್ಯಶಃ ತಪಸಾಸ್ಮಿ ಪರಿಶ್ರಾಂತೋ ದೃಢಂ ನಿಯಮಮಾಸ್ಥಿತಃ ನ ಚಾಪಿ ಗಮನೆ ಶಕ್ತಿಂ ಕಾಂಚಿತ್ ಪಶ್ಯಾಮಿ ಚಿಂತಯನ್ ಸೋಸ್ಮಿನೇ ಯಃ ಸದಾ ತ್ರಾತಾ ನದೀಕೂಲಮಿತಃ ಸುಖಂ ತಥೇತಿ ತತ್ ಪ್ರತಿಜ್ಞಾಯ ಮೂಷಿಕಾ ಭರತರ್ಷಭ ವೃದ್ಧಬಾಲಮಥೋ ಸರ್ವೇ ಮಾರ್ಜಾರಾಯನ್ಯವೇದಯನ್ ತತಃ ಸ ಪಾಪೋ ದುಷ್ಟಾತ್ಮ ಮೂಷಿಕಾನಥ ಭಕ್ಷಯನ್ ಪೀವರಶ್ಚ ಸುವರ್ಣಶ್ಚ ದೃಢಬಂಧೋ ವ್ಯಜಾಯತ ಮೂಷಿಕಾಣಾಂಗಣಶ್ಚಾತ್ರ ಭೃಶಂ ಸಂಕ್ಷೀಯತೆ ಥಸಃ ಮಾರ್ಜಾರೋ ವರ್ಧತೆ ಚಾಪಿ ತೇಜೋಬಲಸಮನ್ವಿತಃ ತತಸ್ತೆ ಮೂಷಿಕಾಃ ಸರ್ವೇ ಸಮೇತ್ಯಾನ್ಯೋನ್ಯಮಬ್ರುವನ್ ಮಾತುಲೋ ವರ್ಧತೆ ನಿತ್ಯಂ ವಯಂ ಕ್ಷೀಯಾಮಹೇ ಭೃಶಂ ತತ್ರ ಪ್ರಾಜ್ಞತಮಃ ಕಂಚಿತ್ ಡಿಂಡಿಕೋ ನಾಮ ಮೂಷಿಕಃ ಅಬ್ರವೀದ್ವಚನಂ ರಾಜನ್ ಮೂಷಿಕಾಣಾಂ ಮಹಾಗಣಂ. ಚೆನ್ನಾಗಿದೆ. ಅಂದ್ರೆ ನಮ್ಮಪ್ಪ ನಾರದರ ಜೊತೆಯಲ್ಲಿ ಮಾತಾಡುವಾಗ ಮಹಾನುಭಾವರಾದಂಥ ನಾರದರು ನಮ್ಮಪ್ಪನಿಗೆ ಹೇಳಿದ ಕತೆ, ಬೆಕ್ಕಿನ ಕತೆ. ಬಿಡಾಲ ವ್ರತ ಅಂತಾರಲ್ಲ, ಮೋಸ ಮಾಡುವ ವ್ರತ. ಒಬ್ಬ ಇದ್ದ ಬೆಕ್ಕು. ಎಂಥ ಬೆಕ್ಕದು? ದುಷ್ಟಾತ್ಮ, ಕೆಟ್ಟ ಬೆಕ್ಕದು. ಏನೂ ಕೆಲಸ ಇಲ್ಲ. ಊಟ ಮಾಡಬೇಕು, ಆಹಾರ ಸಿಗಬೇಕು ಅಂದ್ರೆ ಕೆಲಸ ಮಾಡಬೇಕು. ಇದಕ್ಕೇನು ಕೆಲಸ ಮಾಡ್ಲಕ್ ತಾಕತ್ತಿಲ್ಲ, ನಿಶ್ಚೇಷ್ಟ ಸಾಮರ್ಥ್ಯ ಇಲ್ಲ ಕೆಲಸ ಮಾಡಕ್ಕೆ. ಅಂಥ ಬೆಕ್ಕ ಏನ್ ಮಾಡ್ತು? ಎರಡು ಕಾಲನ್ನ ನೆಲದ ಮೇಲಿಟ್ಟು ಇನ್ನೆರಡು ಕೈಯಂತೆ ಇರುವ ಕಾಲುಗಳನ್ನ
ಮೇಲೆ ಎತ್ತಿಟ್ಕೊಂಡು ನಿಂತ್ಕೊಂಡ್ಬಿಡ್ತು. ಎಲ್ಲಿ? ಗಂಗಾ ತೀರದಲ್ಲಿ. ಆ ಬೆಕ್ಕ ಏನ್ ಮಾಡ್ತಂತೆ, ಎರಡು ಕೈಗಳನ್ನ ಮೇಲ್ ಮಾಡಿ ಗಂಗಾ ತೀರದಲ್ಲಿ ನಿಂತ್ಕೊಂಡ್ಬಿಡ್ತು. ನಂಬಿಸ್ಬೇಕಲ್ಲ, ಬೆಕ್ಕು ತಪಸ್ಸು ಮಾಡ್ತಾ ಇದೆ ಅಂದ್ರೆ ನಂಬೋರ್ ಯಾರು? ಹತ್ತಿರಕ್ಕೆ ಯಾರು ಬರ್ಲಿ ಅವ್ರಿಗೆಲ್ಲ ಹೇಳ್ತಾ ಇತ್ತಂತೆ ಬೆಕ್ಕು, ನಾನು ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಮೊದಲಿನ ಹಾಗಿಲ್ಲ ಈಗ. ಅದಕ್ಕೆ ಗಂಗಾ ತೀರಕ್ಕೆ ಬಂದು ನಾನು ಧರ್ಮಾಚರಣೆ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೇನೆ. ಮಾಡಿದ ಪಾಪ ಎಲ್ಲ ಸಾಕಾಗಿದೆ, ಮನಸ್ಸನ್ನ ಶುದ್ಧ ಮಾಡಿಕೊಂಡು ನಾನು ಧರ್ಮ ಮಾಡ್ತಾ ಇದ್ದೀನಿ. ಎದುರಿಗೆ ಯಾವ ಪ್ರಾಣಿಗಳು ಬರಲಿ ಆ ಪ್ರಾಣಿಗಳನ್ನು ತಿನ್ಬೇಕಲ್ಲ, ಆಕ್ಚುಯಲ್ ಆಗ್ಬೇಕು. ಅದು ತಿನ್ನಲಿಕ್ಕೆ ಯೋಗ್ಯವಾದ ಪ್ರಾಣಿಗಳು, ಹಕ್ಕಿಗಳು ಅದು ಬರುತ್ತಲ್ಲ, ಯಾವುದನ್ನು ತಿಂತಾ ಇಲ್ಲ. ನಂಬಿಟ್ರಲ್ಲ, ಪಕ್ಷಿಗಳೇ, ಪಕ್ಷಿಗಳನ್ನ ತಿಂದ್ಬಿಡುತ್ತೆ ಬೆಕ್ಕು. ಅಂತಹ ಪಕ್ಷಿ ಭೋಜನನಾದ ಈ ಬೆಕ್ಕು ದುಷ್ಟಾತ್ಮ ನಂಬಿಸ್ಬಿಡ್ತು. ಅವಾಗ ಎಲ್ಲ ಪಕ್ಷಿಗಳು ಸೇರ್ಕೊಂಡು, ಎಂಥ ಬೆಕ್ಕಪ್ಪ ಇದು, ಬೆಕ್ಕಿನ ಜಾತಿಗೆ ಒಂಥರ ಶಿರೋಮಣಿ, ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಅದರ ಜಾತಿಗೆ ವಿರುದ್ಧವಾದ ಸಾತ್ವಿಕತನದಿಂದ ತಪಸ್ಸು ಮಾಡ್ತಾ ಇದೆ. ಓಡಾಡುವ ಪ್ರಾಣಿಗಳಲ್ಲದೆ ಪಕ್ಷಿಗಳು ಕೂಡ ಈ ಬೆಕ್ಕನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಓಹೋಹೋ, ಬೆಕ್ಕಿಗೆ ನಾನು ಮಾಡಿದ ಮೋಸ, ನಾಲಿಗೆಯನ್ನ ಕಂಟ್ರೋಲಿಗೆ ಹಿಡ್ಕೊಂಡಿದ್ದು ಇಷ್ಟು ದಿವಸ ಸಕ್ಸಸ್ ಆಯ್ತು. ಅಬ್ಬಬ್ಬಬ್ಬಬ್ಬಾ, ಅಂತಿನ್ನೇನು ಮನಸ್ಸಲ್ಲಿ ಸಂತೋಷವಾಗಿದೆ. ಬಂದವರೆಲ್ಲ ಏನ್ ಬೆಕ್ರಿ ಇದು, ಎಂಥ ಬೆಕ್ರಿ ಇದು ಅಂತ ಬೆಕ್ಕನ್ನು ಹೊಗಳ್ತಾನೆ ಇದೆ. ತುಂಬಾ ಸಮಯ ಆಯ್ತು. ಪಾಪ ಆ ಗಂಗಾ ತೀರದ ಆ ಜಾಗಕ್ಕೆ ಇಲಿಗಳು ಬಂದು ಅಂತೆ, ನೂರಾರು ಇಲಿಗಳು ಬಂದು. ಏನಿಲ್ಲ, ನಿತ್ಯ ಸ್ನಾನ ಮಾಡುತ್ತೆ, ತಪಸ್ಸು ಮಾಡ್ತಾ ಇದೆ, ವ್ರತಾಚರಣೆ ಮಾಡ್ತಾ ಇದೆ ಬೆಕ್ಕು. ಅದನ್ನ ನೋಡ್ತಾರೆ. ಆ ಇಲಿಗಳಿಗೆ ಸುಮಾರು ದಿನ ಅಬ್ಸರ್ವ್ ಮಾಡಿದ್ರು, 3-4 ದಿವಸ. ಬೆಕ್ಕುಗಳಿಗೆ ಇಲಿ ಅಂದ್ರೆ ಮೋಸ್ಟ್ ಫೇವರೇಟ್ ಫುಡ್ ಅದು. ನಾವು ನೂರಾರು ಸಂಖ್ಯೆನಲ್ಲಿ ಅದ್ರ ಮುಂದೆ ಓಡಾಡ್ತಾ ಇದ್ರು ನಮ್ಮ ಹತ್ರ ಕಣ್ಣೆತ್ತೂ ನೋಡ್ತಾ ಇಲ್ವಲ್ಲ, ಎಂಥ ಬೆಕ್ಕಪ್ಪ ಇದು, ಬೆಕ್ಕು ಅಂದ್ರೆ ಇದು ಅನ್ಕೊಂಡು ಆ ಬೆಕ್ಕಿನ ಮೇಲೆ ಪ್ರಾಮಾಣ್ಯ ಬುದ್ಧಿ ಬಂತು. ಒಳ್ಳೆ ಬೆಕ್ಕಿದು, ಸಾತ್ವಿಕ ಬೆಕ್ಕು ಅಂತ ಪ್ರಾಮಾಣ್ಯ ಬುದ್ಧಿ ಬಂತು. ಆ ಪ್ರಾಮಾಣ್ಯ ಬುದ್ಧಿ ಬಂದ ಮೇಲೆ ಪಾಪ ಎಲ್ಲ ಬೆಕ್ಕುಗಳು ಬಂದು, ವಯಸ್ಸಾದ ಬೆಕ್ಕು, ಚಿಕ್ಕ ಬೆಕ್ಕು, ಮೀಡಿಯಂ ಏಜ್, ಮಿಡ್ಲ್ ಏಜಿನ ಬೆಕ್ಕುಗಳು ಎಲ್ಲ ಬಂದು, ಇಲಿಗಳು, ವಯಸ್ಸಾದ ಇಲಿಗಳು, ವೃದ್ಧ ಇಲಿಗಳು, ಚಿಕ್ಕ ಇಲಿಗಳು, ಪುಟ್ಟ ಇಲಿಗಳು, ಮರಿ ಇಲಿ, ಎಲ್ಲ ಇಲಿಗಳು ಬಂದು ಬೆಕ್ಕತ್ರ ಬಂದು ಹೇಳುತ್ತೆ, ನಮಗೆಷ್ಟೋ ಜನ ಶತ್ರುಗಳಿದ್ದಾರಪ್ಪ, ಹಾವು ತಿನ್ನತ್ತೆ, ನಿಮ್ಮ ಜಾತಿ ಬೆಕ್ಕು ತಿನ್ನತ್ತೆ, ಪಕ್ಷಿಗಳು ತಿನ್ನುತ್ತೆ, ಹಾಗಿರುವಾಗ ನಿನ್ನ ಮುಂದೆ ನಾವು ನೂರಾರು ಜನ ಓಡಾಡ್ತಾ ಇದ್ದೀವಿ, ನನ್ನನ್ನ ನೀನು ತಿಂತಾ ಇಲ್ಲ ನಮ್ಮಗಳನ್ನ, ಆದ್ದರಿಂದ ನಮಗೆ ನಿಮ್ಮ ಮೇಲೆ ನಮ್ಮ ಅಮ್ಮನಂತೆ ವಿಶ್ವಾಸ ಬಂದಿದೆ. ಅಮ್ಮನಂತೆ ನಾವು ವಿಶ್ವಾಸ ಮಾಡೋದು ಯಾರನ್ನ ಅಂದ್ರೆ ಸೋದರ ಮಾವನನ್ನಂತೆ. ಆದ್ದರಿಂದ ನೀನೇ ನಮಗೆ ಸೋದರ ಮಾವ. ಯಾರನ್ನ ನೋಡಿ ಹೆಂಗ್ ಕರಿಯುತ್ತೆ, ನೀನ್ ನಮಗೆ ಸೋದರ ಮಾವಪ್ಪ, ಆದ್ರಿಂದ ನಿನ್ನ ನಾವು ಫುಲ್ ನಂಬಿಟ್ಟಿದ್ದೇವೆ, ನಮ್ಮನ್ನೆಲ್ಲರನ್ನ ಕಾಪಾಡಬೇಕಾದ್ದು ನೀನೇ. ನಮಗೆ ಶತ್ರುಗಳು ತುಂಬಾ ಜನ ಇದ್ದಾರೆ. ಯಾವ ಟೈಮಲ್ಲಿ ಎಲ್ಲಿ ಹೆಂಗ ಬಂದು ಅಟ್ಯಾಕ್ ಮಾಡಿ ನಮ್ಮನ್ನು ತಿಂದ್ಬಿಡ್ತಾರೆ ಗೊತ್ತಿಲ್ಲ, ನಮ್ಮನ್ನು ಕಾಪಾಡಬೇಕಾದೋ ನೀನೇ ಅಂತಂದಾಗ ಎಲ್ಲ ಬೆಕ್ಕುಗಳು ಹೇಳ್ತು. ಪಾಪ ಇಲಿಗಳು ಮಾತಾಡ್ತಲ್ಲ, ಬೆಕ್ಕು ಹೇಳ್ತು, ಏನ್ ಸಮಸ್ಯೆ ಇಲ್ಲಪ್ಪ, ನಿಮ್ಮನ್ನ ನಾನು ಇಂದ್ರದೇವರು ದೇವತೆಗಳನ್ನು ಕಾಪಾಡದ ಹಾಗೆ ನಿಮ್ಮನ್ನು ಕಾಪಾಡ್ತೇನೆ ನಾನು, ಆದ್ರೆ ಒಂದಾ ತಪಸ್ ಮಾಡ್ಬೇಕು, ಇಲ್ಲ ನಿಮ್ಮನ್ನ ಕಾಪಾಡ್ಬೇಕು. ಒಂದಾ ತಪಸ್ಸು, ಇಲ್ಲ ನಿಮ್ಮ ರಕ್ಷಣೆ. ನಾನು ಏನ್ ಮಾಡ್ಲಿ?
ಒಟ್ಟೊಟ್ಟಿಗೆ ಮಾಡಕ್ ನಂಗೊಂದು ಪ್ಲಾನ್ ಗೊತ್ತಾಗ್ತಾ ಇಲ್ಲ ಈಗ. ಒಂದು ಪ್ಲಾನ್ ಮಾಡ್ತೀನಿ ನಾನು ಇವಾಗ. ತಪಸ್ಸು ಮಾಡಿ 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 ಶಕ್ತಿ ಕಡಿಮೆ ಆಗಿ ಹೋಗಿದೆ ನಂಗೆ. ಆ ಬೆಕ್ಕು ಹೇಳುತ್ತೆ, ತಪಸ್ಸು ಮಾಡಿ 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 ನನ್ನ ಶಕ್ತಿ ಎಲ್ಲ ಕಡಿಮೆ ಆಗಿದೆ. ನಾನು ಹೇಳ್ದಾಗ ಕೇಳ್ಬೇಕು ನೀವು. ನನಗೆ ಎಷ್ಟು ನಿಶಕ್ತಿ ಬಂದಿದೆ ಅಂದ್ರೆ ನದಿ ತೀರಕ್ಕೆ ನಡ್ಕೊಂಡು ಹೋಗಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆದ್ದರಿಂದ ಪ್ಲಾನ್ ಮಾಡ್ಬೇಕಲ್ಲ, ನಿಮ್ಮ ರಕ್ಷಣೆ ಮಾಡ್ಬೇಕು ಅಂದ್ರೆ ನಾನು ಎಲ್ಲಿ ತಪಸ್ಸು ಮಾಡ್ತೀನೋ ಅಲ್ಲಿ ನೀವು ಕೂತ್ಕೊಂಡ್ಬಿಟ್ಟಿರ್ಬೇಕು ಬಂದು. ಇಲ್ಲೆಲ್ಲ ತಪಸ್ಸು ಮಾಡಿದ್ರೆ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿಮ್ಮಲ್ಲಿ ಬ್ಯಾಚ್ ವೈಸ್ ಮಾಡ್ಕೊಂಬಿಡಿ. ಬ್ಯಾಚ್ ವೈಸ್ ಮಾಡ್ಕೊಂಡು ನನ್ನನ್ನ ಕರ್ಕೊಂಡು ಹೋಗ್ರಿ ನದಿ ತೀರಕ್ಕೆ. ನಾನು ತಪಸ್ ಮಾಡ್ತಾ ಇರ್ತೀನಿ, ನನ್ನ ಪಕ್ಕದಲ್ಲಿ ನೀವಿರ್ರಿ, ನಿಮ್ಮನ್ನ ನೋಡ್ಕೊಂಡು ಹಾಗೂ ಆಗತ್ತೆ, ನನ್ನ ತಪಸ್ಸು ಆಗತ್ತೆ ಅಂತ ಹೇಳಿದಾಗ ಪಾಪ ನಂಬಿಬಿಟ್ಟು ಸೋದರ ಮಾವ ಅಂತ ಬೇರೆ ಕರೆದು ಬಿಟ್ಟವು. ಸರಿ, ಆ ಎಲ್ಲ ಇಲಿಗಳು ಬೆಕ್ಕನ್ನ ಹಾಗೆ ಕರ್ಕೊಂಡು ಹೋಗುತ್ತೆ. ಇದೇನ್ ಮಾಡ್ತು, ಈ ಬೆಕ್ಕು ತನ್ನ ಹತ್ರಕ್ಕೆ ಬಂದ ಇಲಿಗಳನ್ನೆಲ್ಲ ತಿಂತ 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 ದಷ್ಟಪುಷ್ಟ ಆಗೋಯ್ತು. ಏನು ಒಳ್ಳೆ ಬಣ್ಣ, ಪೀವರಶ್ಚ ದಪ್ಪ ಆಯ್ತು, ಸುವರ್ಣಶ್ಚ ಒಳ್ಳೆ ಬಣ್ಣ ಬಂತು, ದೃಢಬಂಧ, ಏನ್ ಎಲ್ಲಾ ಕಡೆಯಲ್ಲಿ ಮಾಂಸಗಳು ತುಂಬಿ ಹೋಯ್ತು, ದಪ್ಪ ಆಗ್ಬಿಡ್ತು ಬೆಕ್ಕು. ನೋಡ್ತಾ 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 ಇಲಿಗಳ ಗುಂಪು ಕಡಿಮೆನೆ ಆಗೋಯ್ತು. ನೋಡ್ತಾ ಇದ್ದೆ ಬೆಕ್ಕಿಗೆ ತೇಜಸ್ಸು ಜಾಸ್ತಿ ಆಗ್ತಾ ಇದೆ, ಬಲವೂ ಜಾಸ್ತಿ ಆಗ್ತಾ ಇದೆ. ಇದೇನು ಕಥೆ ಅಂತ ಇಲಿಗಳೆಲ್ಲ ಸೇರಿ ನಮ್ಮ ಮಾವ ಯಾಕೆ ಹಿಂಗಾಗ್ತಾ ಇದ್ದಾನೆ, ನಮ್ಮ ಮಾವ ಬೆಳಿತಾ ಇದ್ದಾನೆ, ನಾವು ನಾಶ ಆಗ್ತಾ ಇದ್ದೇವೆ, ಇದೇನಿದು ಅಂತ ಆಲೋಚನೆ ಮಾಡುವಾಗ ಆ ಇಲಿಗಳ ಗುಂಪಲ್ಲಿ ಒಂದು ಬುದ್ಧಿವಂತವಾದ ಇಲಿ ಇತ್ತು. ಅದರ ಹೆಸರು ಡಿಂಡಿಕಾ ಅಂತ. ಆ ಇಲಿ ಮಿಕ್ಕ ಎಲ್ಲ ಇಲಿಗಳ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಗಚ್ಚತಾಂಬೋ ನದಿ ತೀರಂ ಸಹಿತಾನಾಂ ವಿಶೇಷತಃ ಪೃಷ್ಠತೋಹಂ ಗಮಿಷ್ಯಾಮಿ ಮಾತುಲೇನ ಸಹೈವತು ಸಾಧು ಸಾಧ್ವಿತಿತೆ ಸರ್ವೇ ಪೂಜಯಾನ್ ತದಾ. ಚೆನ್ನಾಗಿದೆ ಇದೆಲ್ಲ. ಚಕ್ರುಶ್ಚೈವ ಯಥಾ ನ್ಯಾಯಂ ಡಿಂಡಿಕಸ್ಯ ವಚೋರ್ಥವತ್ ಅವಿಜ್ಞಾನಾತ್ ತತಸ್ಸೋಥ ಡಿಂಡಿಕಂ ಹ್ಯುಪಭುಕ್ತವಾನ್ ತತಸ್ತೆ ಸಹಿತಾಃ ಸರ್ವೇ ಮಂತ್ರಯಾಮಾಸು ರಂಜಸ ತತ್ರ ವೃದ್ಧತಮಃ ಕಶ್ಚಿತ್ ಕೋಲಿಕೋ ನಾಮ ಮೂಷಿಕಃ ಅಬ್ರವೀದ್ವಚನಂ ರಾಜನ್ ಜ್ಞಾತಿ ಮಧ್ಯೆ ಯಥಾ ತಥಂ ನಮಾತುಲೋ ಧರ್ಮ ಕಾಮಃ ಛದ್ಮ ಮಾತ್ರಂ ಕೃತಾ ಶಿಖಾ ನಮೂಲ ಫಲಭಕ್ಷಶ್ಚ ವಿಷ್ಟಾ ಭವತಿ ಲೋಮಶ ಅಸ್ಯ ಗಾತ್ರಾಣಿ ವರ್ಧಂತೆ ಗಣಶ್ಚ ಪರಿಹೀಯತೆ ಅದ್ಯ ಸಪ್ತಾಷ್ಟ ದಿವಸ ಡಿಂಡಿಕೋಪಿ ನ ದೃಶ್ಯತೆ ಏತಚ್ಛ್ರುತ್ವಾ ವಚಃ ಸರ್ವೇ ಮೂಷಿಕಾ ವಿಪ್ರದುದ್ರುವುಃ ಬಿಡಾಲೋಪಿ ಸ ದುಷ್ಟಾತ್ಮ ಜಗಾಮೈವ ಯಥಾಗತಂ ತಥಾತ್ಮಪಿ ದುಷ್ಟಾತ್ಮನ್ ಬೈಡಾಲೌ ರತಮಾಸ್ಥಿತಃ ಚರಸಿ ಜ್ಞಾತಿಷು ಸದಾ ಬಿಡಾಲೋ ಮೂಷಿಕೇಶ್ವಿವ ಅನ್ಯಥಾ ಕಿಲ ತೇ ವಾಕ್ಯಂ ಅನ್ಯಥಾ ಕರ್ಮ ದೃಶ್ಯತೆ ದಂಭನಾರ್ಥಾಯ ಲೋಕಸ್ಯ ವೇದಾಶ್ಚೋಪಶಮಶ್ಚತೆ ತ್ಯಕ್ತ್ವಾ ಛದ್ಮತ್ವಿದಂ ರಾಜನ್ ಕ್ಷತ್ರಧರ್ಮಂ ಸಮಾಸ್ಥಿತಃ ಕುರು ಕಾರ್ಯಾಣಿ ಸರ್ವಾಣಿ ಧರ್ಮಿಷ್ಠೋಸಿ ನರರ್ಷಭ ಬಾಹುವೀರ್ಯೇಣ ಪೃಥಿವೀಂ ಲಬ್ಧ್ವಾ ಭರತ ಸತ್ತಮ ದೇಹಿ ದಾನಂ ದ್ವಿಜಾತಿಭ್ಯಃ ಪಿತೃಭ್ಯಶ್ಚ ಯಥೋಚಿತಂ ಕ್ಲಿಷ್ಟಾಯ ವರ್ಷಪೂಗಾಂಶ್ಚ ಮಾತುರ್ಮಾತೃಹಿತೆ ಸ್ಥಿತಃ ಪ್ರಮೃಜಾಸುರಣೇ ಜಿತ್ವಾ ಸಮ್ಮಾನಂ ಪರಮಾವಹ ಪಂಚಗ್ರಾಮಾವೃತಾ ಯತ್ನಾನ್ ಆಸ್ಮಾಭಿರಪವರ್ಜಿತಾಃ ಯುಧ್ಯಾಮಹೇ ಕಥಂ ಸಂಖ್ಯೆ ಕೋಪಯೇಮ ಚ ಪಾಂಡವಾನ್ ತ್ವತ್ಕೃತೆ ದುಷ್ಟಭಾವಸ್ಯ ಸಂತ್ಯಾಗೋ ವಿದುರಸ್ಯ ಚ ಜಾತುಷೇ ಚ ಗೃಹೇ ದಾಹಂ ಸ್ಮರತಂ ಪುರುಷೋ ಭವ ಯಚ್ಚ ಕೃಷ್ಣಮವೋಚಸ್ತ್ವಂ ಆಯಾಂತಂ ಕುರು ಸಂಸದಿ ಅಯಮಸ್ಮಿ ಸ್ಥಿತೋ ರಾಜನ್ ಶಮಾಯ ಸಮರಾಯ ಚ ತಸ್ಯಾಯಮಾಗತಃ ಕಾಲಃ ಸಮರಸ್ಯ ನರಾಧಿಪ
ಏತದರ್ಥಂ ಮಯಾ ಸಾರ್ಧಂ ಕೃತಮೇತದ್ಯುಧಿಷ್ಠಿರ ಕಿನ್ನು ಯುದ್ಧಾತ್ ಪರಂ ಲಾಭಂ ಕ್ಷತ್ರಿಯೋ ಬಹುಮನ್ಯತೆ ಕಿಂಚತ್ವಂ ಕ್ಷತ್ರಿಯ ಕುಲೇ ಜಾತಃ ಸಂಪ್ರಸ್ಥಿತೋ ಭವ ದ್ರೋಣಾದಸ್ತ್ರಾಣಿ ಸಂಪ್ರಾಪ್ಯ ಕೃಪಾಚ್ಚ ಭರತರ್ಷಭ ತುಲ್ಯಯೋನೌ ಸಮಬಲೆ ವಾಸುದೇವಂ ಸಮಾಶ್ರಿತಃ ಬ್ರೂಯಾಸ್ತ್ವಂ ವಾಸುದೇವಂಚ ಪಾಂಡವಾನಾಂ ಸಮೀಪತಃ ಆತ್ಮಾರ್ಥೇ ಪಾಂಡವಾರ್ಥಂಚ ಯತ್ತೋ ಮಾಂ ಪ್ರತಿಯೋಧಯ ಸಭಾಮಧ್ಯೆ ಚ ಯದ್ರೂಪಂ ಮಾಯಯಾ ಕೃತವಾನಸಿ ತತ್ತಥೈವ ಪುನಃ ಕೃತ್ವಾ ಸಾರ್ಜುನೋ ಮಾಮಭಿದ್ರವ ಇಂದ್ರಜಾಲನ್ನ ಮಾಯಾ ವೈ ಕುಹಕಾ ವಾ ವಿಭೀಷಣ ಆತ್ಮಶಸ್ತ್ರಸ್ಯ ಸಂಗ್ರಾಮೆ ವಹಂತಿ ಪ್ರತಿಗರ್ಜನಾಃ ವಯಂ ಅಪ್ಯುತ್ಸಹೇ ಮಧ್ಯಾಂ ಖಂಚಗಚ್ಚೇಮ ಮಾಯಯ ರಸಾತಳಂ ವಿಷಾಮೋಪಿ ಐಂದ್ರಂ ವಾ ಪುರಮೇವತು ದರ್ಶಯೇಮ ಚ ರೂಪಾಣಿ ಸ್ವಶರೀರೇ ಬಹೂನ್ಯಪಿ ನತು ಪರ್ಯಾಯತಃ ಸಿದ್ಧಿಃ ಬುದ್ಧಿಮಾಪ್ನೋತಿ ಮಾನುಷೀಂ ಮನಸೈವ ಹಿ ಭೂತಾನಿ ಧಾತೈವ ಕುರುತೆ ವಶಿ ಯದರ್ಥಂ ಕ್ಷತ್ರಿಯಾಸೂತೆ ಸರ್ವಂ ತದಿದಮಾಗತಂ ಬಲಂ ವೀರ್ಯಂಚ ಶೌರ್ಯಂಚ ಪರಂ ಚಾಪ್ಯಸ್ತ್ರಲಾಘವಂ ಪೌರುಷಂ ದರ್ಶಯನ್ ಯುದ್ಧೆ ಕೋಪಸ್ಯ ಕುರು ನಿಷ್ಕೃತಿಂ. ಆ ಬೆಕ್ಕುಗಳು ಕಡಿಮೆ ಆಗ್ತಿದೆ. ಆ ಸಂದರ್ಭದಲ್ಲಿ ಡಿಂಡಿಕಾ ಅಂತ ಒಂದು ಇಲಿ, ಒಳ್ಳೆ ಬುದ್ಧಿಮಂತ ಇಲಿ, ಅದು ಮಾತಾಡುತ್ತೆ. ನೀವೆಲ್ಲ ಅದನ್ನ ಕರ್ಕೊಂಡು ನದಿ ತೀರಕ್ಕೆ ಹೋಗ್ತಾ ಇರ್ತೀರಲ್ವಾ, ನೀವೆಲ್ಲ ಮುಂದೆ ಹೋಗಿ, ನಾನೇನ್ ಮಾಡ್ತೀನಿ, ಮಾವನ್ ಜೊತೆ ಬರ್ತೀನಿ. ನೀವ್ ಹೋಗಿರಿ ಮೊದಲೇ, ನಾನ್ ಮಾವನ್ ಜೊತೆ ಬರ್ತೀನಿ, ಅದೇನಾಗತ್ತೆ ನೋಡ್ಬಿಡೋಣ ಅಂತ ಪ್ಲಾನ್ ಮಾಡ್ತದ. ಸರಿ, ಎಲ್ಲ ಇಲಿಗಳು ಹಾಗೆ ಆಗ್ಲಿ ಅಂತ, ಪಾಪ ಇದೇನೋ ಡಿಂಡಿಕಾ ಬುದ್ಧಿವಂತ ಅಂತ ಅಂದ್ಕೊಂಡು ಹಾಗೆ ಮಾಡ್ತು. ಇದು ಗೊತ್ತಿಲ್ಲ ಆ ಬೆಕ್ಕಿಗೆ, ಯಾರನ್ನ ತಮ್ಮ ಗುಂಪಲ್ಲಿ ಬುದ್ಧಿವಂತ ಅಂತ ಅಂದ್ಕೊಂಡಿದ್ರು ಆ ಡಿಂಡಿಕನನ್ನ, ಈ ಬೆಕ್ಕು ಅದನ್ನೇ ತಿಂದು ಹಾಕ್ಬಿಡ್ತು. ಮತ್ತೆ ನೋಡ್ತಾರೆ, ಕಡಿಮೆ ಆಗ್ತಾ ಇದೆ ಇಲಿಗಳ ಸಂಖ್ಯೆ, ದಿನೇ 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 ಕಡಿಮೆ ಆಗ್ತಾ ಇದೆ. ಅವಾಗ ಇಲಿಗಳೆಲ್ಲ ಸೇರಿ ಮತ್ತೊಂದ್ಸಲ ಮೀಟಿಂಗ್ ಮಾಡಿದ್ರು, ಮಂತ್ರಾಲೋಚನೆ ಮಾಡಿದ್ವಂತೆ ಇಲಿಗಳೆಲ್ಲ ಕೂತ್ಕೊಂಡು. ಆ ಇಲಿಗಳ ಮಧ್ಯದಲ್ಲಿ ತುಂಬಾ ವೃದ್ಧನಾದ ಇಲಿ, ಕೋಲಿಕಾ ಅಂತ ಆ ಇಲಿ ಹೆಸರು. ಏನು, ಕೋಲಿಕಾ ಅಂತ ಅದ್ರ ಹೆಸರು. ಅದು ಹೇಳತ್ತೆ ನೋಡಿ, ಆ ಕೋಲಿಕಾ, ಅದಕ್ಕೆ ವಯಸ್ಸಿನ ಜೊತೆ ಅನುಭವ ಅನ್ನೋದು ಬಂದುಬಿಟ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ. ಬರೇ ವಯಸ್ಸಾದ್ರೆ ಪ್ರಯೋಜನ ಇಲ್ಲ, ವಯಸ್ಸಿನ ಜೊತೆ ಅನುಭವ ಅನ್ನೋದು ಬಂದಾಗ ಜೀವನ ಏನು ಅಂತ ಕಾಣುತ್ತೆ, ಬದುಕುವ ದಾರಿ ಕಾಣುತ್ತೆ. ಈ ಕೋಲಿಕಾ ಅನ್ನೋ ವೃದ್ಧ ಇಲಿ ಆಲೋಚನೆ ಮಾಡಿ ಹೇಳುತ್ತೆ, ನಮ್ಮ ಮಾವ ಇದಾನಲ್ಲ, ಕೆಟ್ಟ ಮಾವ, ಅವನು ಒಳ್ಳೆ ಮಾವ ಅಲ್ಲ, ಮೋಸ ಮಾಡಬೇಕು ಅಂತ ಶಿಖೆ ಬಿಟ್ಕೊಂಡಿದ್ದಾನೆ. ಎಂಥ ಮಾತು ನೋಡ್ರಿ, ಅವ ಶಿಖೆ ಬಿಟ್ಟಿರೋದೇ ಮೋಸ ಮಾಡ್ಲಿಕ್ಕೆ. ಛದ್ಮ ಮಾತ್ರಂ ಕೃತ ಶಿಖಾ, ಧರ್ಮದಲ್ಲಿ ಆಸಕ್ತಿ ಇಲ್ಲ, ಧರ್ಮದ ಜ್ಞಾನ ಇಲ್ಲ, ಮೋಸಕ್ಕಾಗಿ ವೇಷ. ಯಾಕೆ ಅಂದ್ರೆ ತಪಸ್ಸು ಮಾಡತಕ್ಕಂಥ ವ್ಯಕ್ತಿಗಳು ಕಂದಮೂಲ ಫಲಗಳನ್ನು ತಿಂತಾರೆ. ಅಂದ್ರೆ ಆ ಇಲಿಯನ್ನ ಇನ್ನು ಎಷ್ಟು ಸ್ಟಡಿ ಮಾಡಿದೆ ಆ ಬೆಕ್ಕನ್ನ, ಈ ಕೋಲಿಕಾ ಅನ್ನೋ ಇಲಿ, ನಮಗೆ ಗೊತ್ತಾಗುತ್ತೆ. ತುಂಬಾ ಸ್ಟಡಿ ಮಾಡಿದೆ. ಅದು ಹೇಳುತ್ತೆ, ಯಾವ ಪ್ರಾಣಿ ಕೇವಲ ಹಣ್ಣುಗಳನ್ನ, ಗೆಡ್ಡೆಗೆಣಸುಗಳನ್ನ ತಿಂದುಕೊಂಡಿರುತ್ತೆ, ಅದರ ಮಲದಲ್ಲಿ ಕೂದಲುಗಳು ಬರಲ್ಲ. ನೋಡಿ ಅದರ ಸೂಕ್ಷ್ಮ. ನಾನು ಗಮನಿಸಿದ್ದೇನೆ, ನಮ್ಮ ಸೋದರ ಮಾವ ಮಲ ವಿಸರ್ಜನೆ ಮಾಡಿದಾಗ ಆ ಮಲದಲ್ಲಿ ಕೂದಲುಗಳು ಬಂದಿವೆ. ಎಲ್ಲಿಂದ ಕೂದಲು? ಮಾಂಸ ತಿಂದಿದ್ರೆ ಕೂದಲು ಬರಬೇಕು. ಅದ್ಯಾವ ಮಾಂಸ ತಿಂತು ಅಂದ್ರೆ ನಮ್ಮವರನ್ನೇ ಹಿಡಿದು ತಿಂತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ 7-8 ದಿನ ಆಯ್ತು ಡಿಂಡಿಕಾನು ಕಾಣ್ತಾ ಇಲ್ಲ. ಸಪ್ತಾಷ್ಟ ದಿವಸ
7-8 ದಿನ ಆಯ್ತು, ಡಿಂಡಿಕ ಕಾಣ್ತಾ ಇಲ್ಲ. ಡಿಂಡಿಕ ಎಲ್ಲಿ ಹೋಗಿದ್ದಾನೆ? ತಿಂದು ಮುಗಿಸ್ಬಿಟ್ಟಿದ್ದಾನ ಅವನು. ಆದ್ರಿಂದ ಮಾವ ಒಳ್ಳೆಯವನಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲ ಇಲಿಗಳು ಇಲ್ಲಿರೋದು ಬೇಡ ಅಂತ ಓಡಿ ಹೋದುವಂತೆ. ಆ ಬೆಕ್ಕು ಈ ಊರಲ್ಲಿ ವೇಷ ಹಾಕೊಂಡು ಮೋಸ ಮಾಡಿ ಚೆನ್ನಾಗಿ ತಿಂದಿದ್ದಾಯ್ತು, ಇನ್ನು ಬೇರೆ ಊರಿಗೆ ಹೋಗಿ ವೇಷ ಹಾಕೊಂಡು ತಿನ್ನೋದು ಇದ್ದಿದ್ದೇ ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ವೇಷ ಹಾಕೊಂಡು ಬದುಕೋರ್ ಕಥೆ ಈ ಊರಲ್ಲಿ ಬಂಡವಾಳ ಬಯಲಾಗೋ ತನಕ ಇರೋದು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರ್ತಾರೆ ಮೋಸ ಮಾಡುವಂತ. ಅವ್ರಿಗೆ ಏನ್ ಧರ್ಮ ಕರ್ಮದ ಯಾವ ಇದೂ ಇಲ್ಲ. ನಾಚಿಕೆ ಬಿಟ್ಟಿರ್ಬೇಕಷ್ಟೆ. ಧರ್ಮಧ್ವಜರು ನಾಚಿಕೆ ಬಿಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸಾಕ್ಷಿ ಇಲಿ. ಅದು ಈ ಊರಿನ ಸಾವಾಸ ಸಾಕು. ಗಂಗಾ ತೀರ, ಇನ್ ಯಮುನಾ ತೀರ, ಇನ್ಯಾವುದೋ ನದಿ ತೀರಕ್ಕೆ ಹೋಗಿ ಹೀಗೆ ಮೋಸ ಮಾಡಿ ತಿಂದು ಬದುಕೋಣ ಅಂತ ಅದು ಹೊರಟೋಯ್ತು. ಧರ್ಮರಾಜ, ನೀನು ಹೀಗೆ ಮೋಸ ಮಾಡ್ತಾ ಇದ್ದಿ. ಒಳಗೊಂದು ಹೊರಗೊಂದಿದೆ ನಿನಗೆ. ನೀನ್ ಆಡೋ ಮಾತೇ ಬೇರೆ, ನೀನ್ ಮಾಡೋ ಕೆಲಸವೇ ಬೇರೆ. ನಿನ್ನ ಮಾತಿಗೂ ನಿನ್ನ ಕೆಲಸಕ್ಕೂ ಏನು ಸಂಬಂಧ ಇಲ್ಲಪ್ಪ. ಅಧ್ಯಯನ ಮಾಡಿದ್ದಿ, ಜಪ ಮಾಡ್ತಿ, ಎಲ್ಲ ಯಾಕೆ? ಮೋಸ ಮಾಡಕ್ಕೆ. ಮೇಲ್ಗಡೆ ಮಾತ್ರ ಜಪ ಅಧ್ಯಯನ, ಒಳಗಡೆ ಜನಗಳನ್ನ ಹೆಂಗ್ ಕೊಲ್ಲೋದು, ಅದು ನಿನ್ನ ಪ್ಲಾನು. ನಿನಗೂ ಆ ಬಿಡಾಲ ಬೆಕ್ಕಿಗೂ ಏನ್ ವ್ಯತ್ಯಾಸ? ಆದ್ರಿಂದ ಮೊದಲು ಮೋಸ ಬಿಡು. ನೀನು ಧರ್ಮ ಮಾಡ್ತೀಯ ಅಲ್ವಾ, ಕ್ಷತ್ರಿಯ ಧರ್ಮಾಚರಣೆಯನ್ನ ಮಾಡು. ತಾಕತ್ತಿದ್ರೆ ಯುದ್ಧ ಮಾಡಿ ಗೆಲ್ಲು ಭೂಮಿನ. ಅದನ್ನ ಯಾರಿಗ್ ಬೇಕಾದ್ರೂ ದಾನ ಮಾಡು. ಯಾರಿಗ್ ಬೇಕಾದ್ರೂ ಬ್ರಾಹ್ಮಣರಿಗೆ ಕೊಡ್ತೀಯೋ, ಪಿತೃಗಳಿಗೆ ಕೊಡ್ತೀಯೋ, ಯಾರಿಗ್ ಬೇಕಾದ್ರೂ ದಾನ ಮಾಡಿ ಯುದ್ಧ ಮಾಡಷ್ಟೇ. ನಿಮ್ಮ ಅಮ್ಮ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವೇನಪ್ಪ? 13 ವರ್ಷ ಅಳ್ತಾ ಕಾಲ ಕಳೆದಿದ್ದಾಳೆ. ಅವಳ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ಆ ನೀರನ್ನ ತೊಡೆದು ಹಾಕು, ಯುದ್ಧ ಮಾಡು. ಅವಳಿಗೆ ಸಂತೋಷ ಉಂಟು ಮಾಡು. 5 ಗ್ರಾಮಗಳು ಕೇಳಿದೆ, ನಾನು ಕೊಡ್ಲಿಲ್ಲ, ನಾನು ಬೇಕು ಅಂತಾನೆ ಯಾಕೆ ಗೊತ್ತಾ? ಪಾಂಡವರಿಗೆ ಸಿಟ್ಟು ಬರಬೇಕು. 5 ಗ್ರಾಮವನ್ನು ದುರ್ಯೋಧನ ಕೊಡ್ಲಿಲ್ಲ ಅಂತ ಸಿಟ್ಟು ಬರಬೇಕು ನಿಮಗೆ. ನಿಮ್ಮನ್ನ ಸಿಟ್ಟು ಪಡಿಸಿದ್ರೆ ಯುದ್ಧ ಮಾಡ್ತೀರಿ. ನಿನಗೋಸ್ಕರವಾಗಿ ನಾವು ವಿದುರನನ್ನ ದೂರ ಮಾಡಿದ್ವಿ. ಆ ವಿದುರ ಮಹಾ ದುಷ್ಟ ಅವನು, ಅದಕ್ಕೆ ಹೊರ ಹಾಕಿದ್ವಿ ಅವನ್ನ. ನೆನಪು ಮಾಡ್ಕೋ. ಲಾಕ್ಷಾಗ್ರಹ, ಅರಗಿನ ಮನೆ ಅರಗಿನ ಮನೆ ಅಂತಾನೆ. ಅರಗಿನ ಮನೆಯಲ್ಲಿ ಏನ್ ಸುಟ್ಟಾಕಿದ್ವಿ ನಿಮ್ಮನ್ನ, ನೆನಪು ಮಾಡ್ಕೊಳ್ಳಿ ಅದನ್ನ. ಗಂಡಸಾಗು. ಎಲ್ಲ ಕೃಷ್ಣ ಏನೋ ದೊಡ್ಡದಾಗಿ ಮಾತಾಡ್ದ, ನಾನು ಯುದ್ಧಕ್ಕೂ ರೆಡಿ, ಸಂಧಾನಕ್ಕೂ ರೆಡಿ. ಕೃಷ್ಣ, ನೀ ಹೇಳ್ದೆ ಅಲ್ವಾ? ಇದನ್ನ ಉಲೂಕನಿಗೆ ಹೇಳ್ತಾ ಇದ್ದಾನೆ, ನೀನ್ ಕೃಷ್ಣಂಗೆ ಹೇಳ್ಬೇಕು ಇದನ್ನ ಅಂತ. ಕೃಷ್ಣ, ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ಯಲ್ಲ, ರೆಡಿ ಆಗಿದೆ ನೋಡು ಕಾಲ ಅದು. ಮತ್ತೆ ಧರ್ಮರಾಜಂಗೆ ಹೇಳ್ಬೇಕು ನೀನು. ಉಲೂಕ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದಿ, ಧರ್ಮಿಷ್ಠ ಅಂತ ಫೇಮಸ್ ಆಗಿದ್ದಿ, ದ್ರೋಣಾಚಾರ್ಯರಿಂದ ಕೃಪಾಚಾರ್ಯರಿಂದ ಅಸ್ತ್ರಗಳ ಅಭ್ಯಾಸ ಮಾಡಿದ್ದಿ, ಯುದ್ಧ ಮಾಡು. ಉಲೂಕ ಇಷ್ಟ ಹೇಳಿ ಧರ್ಮರಾಜನಿಗೆ, ಕೃಷ್ಣನಿಗೆ ಮತ್ತೆ ಹೇಳಬೇಕು ನೀನು ಅಂತ ಹೇಳ್ತಾನೆ. ಕೃಷ್ಣ, ಯುದ್ಧ ಮಾಡು, ತಾಕತ್ತಿದ್ರೆ ಜಾಗ್ರತೆಯಾಗಿ ಯುದ್ಧ ಮಾಡು. ದೇವರು ತೋರಿಸಿದ ವಿಶ್ವರೂಪ ಇದೆಯಲ್ಲ ಸಭಾ ಮಧ್ಯದಲ್ಲಿ, ಅದನ್ನ ವ್ಯಂಗ್ಯ ಮಾಡ್ತಾರೆ ನೋಡಿ. ವಿಶ್ವರೂಪ ದರ್ಶನ ಮಾಡಿಸಿದ ಕೃಷ್ಣ, ಎಷ್ಟು ದೊಡ್ಡ ಭಾಗ್ಯ ಅದು. ಇವನ್ ತಲೆಗೆ ಬರ್ಲೇ ಇಲ್ಲ. ಏನಯ್ಯ, ಸಭಾ ಮಧ್ಯದಲ್ಲಿ ಮೋಸ ಮಾಡಿ ಅದ್ ಯಾವುದೋ ಒಂದ್ ರೂಪ ತೋರಿಸ್ದಿಲ್ಲ ನೀನು. ಹಾಗಲ್ಲ ಯುದ್ಧ ಅಂದ್ರೆ, ಯುದ್ಧಕ್ ಬಾ.
ಕೃಷ್ಣದೇವರು ತಮ್ಮ ಸ್ವರೂಪಭೂತವಾದ ಶಕ್ತಿಯಿಂದ ಏನು ತೋರಿಸಿದ್ರು ಆ ವಿಶ್ವರೂಪ, ಅದನ್ನ ಇಂದ್ರಜಾಲ, ಮ್ಯಾಜಿಕ್ ಅಂತ ನೋಡಿ. ನೀನ್ ತೋರಿಸಿದ ಮ್ಯಾಜಿಕ್ ಇಂದ್ರಜಾಲ ಅಥವಾ ಮಾಯೆ ಅಥವಾ ಮೋಸ ಅಥವಾ ಸುಟ್ಟು ಹಾಕ್ಬಿಡ್ತೀನಿ ನೋಡು ಅಂತ ನೀನ್ ಹೆದರಿಕೆ ಮಾತುಗಳು ಯಾವುದು ನಮ್ಮ ಮುಂದೇನು ನಡೆಯಲ್ಲ. ನಮಗೂ ಗೊತ್ತಿದೆ, ಆಕಾಶಕ್ಕೆ ನಾವು ಹಾರ್ತೀವಿ, ನಮಗೂ ಮಾಯೆ ಇದೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ, ರಸಾತಳಕ್ಕೆ ಹೋಗ್ತೀವಿ, ಇಂದ್ರನ ಮನೆಗೆ ಹೋಗ್ತೀವಿ. ನೀನ್ ತೋರಿಸಿದ್ಯಲ್ಲ ನಿನ್ನ ಶರೀರದಲ್ಲಿ ಬ್ರಹ್ಮರುದ್ರಾದಿಗಳನ್ನ, ನಮಗೂ ನಮ್ಮ ಶರೀರದಲ್ಲಿ ಬೇಕಾದಷ್ಟು ತೋರ್ಸಕ್ ನಮಗೂ ಗೊತ್ತಿದೆ. 25 ರೂಪ ತಗೊಂಡ್ಬಿಟ್ಟು ಹೆದರ್ಸ್ಬಿಟ್ರೆ ನಾವೇನ್ ಹೆದರ್ಕೊಳ್ಳೋ ಅಂತಾರಲ್ಲ. ಇಲ್ಲಿ ದೇವ್ರಿಗೆ ಹೇಳೋದು ನೋಡಿ, ಬ್ರಹ್ಮದೇವರೇ ಎಲ್ಲರಿಗೂ ಸ್ವಾಮಿ, ಎಲ್ಲರನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡವರು ಬ್ರಹ್ಮದೇವರು, ನಿಂತರ ಮೋಸ ಮಾಡ್ಕೊಂಡಿರಲ್ಲ. ಆದ್ದರಿಂದ ಕೃಷ್ಣ ನಿನ್ನಂತ ಮಾಯಾವಿಯನ್ನ ನಮಗೆ ರಕ್ಷಣೆ ಮಾಡೋನು ಅಂತ ಇಟ್ಕೊಂಡಿದ್ದಾರಲ್ಲ ಪಾಂಡವರು, ತಲೆ ಚೆಚ್ಕೋಬೇಕು. ಒಬ್ಬ ಕ್ಷತ್ರಿಯ ಹೆಣ್ಣು ಮಗಳು ಯಾವುದಕ್ಕಾಗಿ ಮಕ್ಕಳನ್ನ ಪಡೀತಾಳೋ ಆ ಕಾಲ ಬಂದಿದೆ. ಈಗ ಯುದ್ಧ ತೋರ್ಸು, ಮಾಯ ಮಾಡೋದಲ್ಲ, ಅಲ್ಲಿ ಹೊಡೆಯೋದಲ್ಲ, ಹೆದರ್ಸೋದಲ್ಲ. ಈಗ ನೋಡು, ಶಕ್ತಿ ತೋರ್ಸು, ನಿನ್ನ ಬಲ ತೋರ್ಸು, ನಿನ್ನ ವಿಕ್ರಮ ತೋರ್ಸು. ಆಮೇಲೆ ನಮಗೇನ್ ಮಾಡ್ತಿ, ಆ ಪ್ರತೀಕಾರ, ಆ ರಿವೆಂಜ್ ತೀರಿಸ್ಕೋ. ಈಗ ಹೇಳೋದಲ್ಲ. ಆಡೋ ಮಾತುಗಳಲ್ಲ ಕೃಷ್ಣ, ನನ್ನ ಮುಂದೆ ಆಡೋದಲ್ಲ. ನೀನ್ ಆಡಿದ್ದನ್ನೆಲ್ಲ ಯುದ್ಧದಲ್ಲಿ ಮಾಡಿ ತೋರಿಸ್ಬೇಕು. ಅದು ಎಷ್ಟು ಅಹಂಕಾರ, ಇನ್ನೆಷ್ಟು ದುಷ್ಟತನ ದುರ್ಯೋಧನನಲ್ಲಿ ಮನೆ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ. ಇನ್ ಯಾವ ಲೆವೆಲ್ಗೆ ದುಷ್ಟ ಇರಬಹುದು ದುರ್ಯೋಧನ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಭಯ ಆಗ್ಬಿಡುತ್ತೆ. ದೇವರ ವಿಶ್ವರೂಪವನ್ನೇ ಮೋಸ, ಮಾಯೆ, ಮ್ಯಾಜಿಕ್ ಅಂತ ಹೇಳುವಷ್ಟು ಬೆಳೆದಿದ್ದಾರೆ. ಯದ್ಬ್ರವೀಶಿಚ ವಾರ್ಷ್ಣೇಯ ಧಾರ್ತರಾಷ್ಟ್ರಾನಹಂ ರಣೆ ಘಾತಯಿತ್ವಾ ಪ್ರದಾಸ್ಯಾಮಿ ಪಾರ್ಥೇಭ್ಯೋ ರಾಜ್ಯಮುತ್ತಮಂ ಆಚಚಕ್ಷೇ ಚ ಮೇ ಸರ್ವಂ ಸಂಜಯಸ್ತವ ಭಾಷಿತಂ ಮಧ್ವಿನೀತೇನ ಪಾರ್ಥೇನ ಕೌರವ್ಯೋ ದ್ವೇಷ್ಯತೆ ಧ್ರುವಂ ಸ ಸತ್ಯಸಂಗರೋ ಭೂತ್ವಾ ಪಾಂಡವಾರ್ಥೇ ಪರಾಕ್ರಮಿ ಯುದ್ಧಸ್ವಾದ್ಯರಣೇ ಯತ್ತಃ ಪಶ್ಯಾಮಃ ಪುರುಷೋ ಭವ ಯಸ್ತು ಶತ್ರುಂ ಅಭಿಜ್ಞಾಯ ಶುದ್ಧಂ ಪೌರುಷಮಾಶ್ರಿತಃ ಕರೋತಿ ದ್ವಿಷತಾಂ ಶೋಕಂ ಸಜೀವತಿ ಸುಜೀವಿತಂ ಅಕಸ್ಮಾಚ್ಚೈವ ತೇ ಕೃಷ್ಣ ಖ್ಯಾತಂ ಲೋಕೆ ಮಹದ್ಯಶಃ ಅದ್ಯೇದಾನೀಂ ವಿಜಾನೀಮಃ ಸಂತಿ ಷಂಡಾಃ ಸಶೃಂಗಕಾಃ ಮದ್ವಿಧೋ ನಾಪಿ ನೃಪತಿಃ ತ್ವಯಿ ಯುಕ್ತಃ ಕಥಂಚನ ಸನ್ನಾಹಂ ಸಂಯುಗೇ ಕರ್ತುಂ ಕಂಸಭೃತ್ಯೇ ವಿಶೇಷತಃ ತ್ವಂಚ ತೂಬರಕಂ ಬಾಲಂ ಬಕ್ವಾಶಿನಮವಿದ್ಯಕಂ ಪುಲೂಕಮಧ್ವಚೋ ಬ್ರೂಹಿ ಅಸಕೃದ್ಭೀಮಸೇನಕಂ ವಿರಾಟ ನಗರೆ ಪಾರ್ಥ ತ್ವಂ ಸೂದೋ ಹ್ಯಭವಃ ಪುರ ವಲಲೋ ನಾಮ ವಿಖ್ಯಾತಃ ತನ್ಮಮೈ ವಹಿ ಪೌರುಷಂ ಪ್ರತಿಜ್ಞಾತಂ ಸಭಾ ಮಧ್ಯೆ ನಥನ್ಮಿಥ್ಯಾ ತ್ವಯಾ ಪುರ ಅಶಕ್ತೇನೈವ ಯಚ್ಚೋಕ್ತಂ ಸಭಾ ಮಧ್ಯೆ ವೃಕೋದರ ದುಶ್ಯಾಸನಸ್ಯ ರುಧಿರಂ ಪೀಯತಾಂ ಯದಿ ಶಕ್ಯತೆ ಯದರ್ಥಂ ಕ್ಷತ್ರಿಯಾ ಸೂತೆ ಸರ್ವಂ ತದಿದಮಾಗತಂ ಬಲಂ ವೀರ್ಯಂಚ ಶೌರ್ಯಂಚ ಪರಂ ಚಾಪ್ಯಸ್ತ್ರಲಾಘವಂ. ಅದೇ ಶ್ಲೋಕ ಮತ್ತೆ. ಯದ್ಬ್ರವೇಶಿ ಚ ಕೌಂತೇಯ ಧಾರ್ತರಾಷ್ಟ್ರಾನಹಂ ರಣೆ ನಿಹನಿಷ್ಯಾಮಿ ತರಸಾ ತಸ್ಯ ಕಾಲೋಯಮಾಗತಃ ತ್ವಂ ಹಿ ಭೋಜ್ಯೇ ಪುರಸ್ಕಾರ್ಯೋ. ಎಂಥ ಮಾತು ಭೀಮಸೇನ ದೇವರಿಗೆ. ಭಕ್ಷ್ಯೇ ಪೇಯೇ ಚ ಭಾರತ ಕ್ವ ಯುದ್ಧಂ ಕ್ವ ಚ ಭೋಕ್ತವ್ಯಂ ಯುದ್ಧಸ್ವ ಪುರುಷೋ ಭವ ಶಯಿಷ್ಯಸೇ ಹತೋ ಭೂಮೌ ಗದಾಮಾಲಿಂಗ್ಯ ಭಾರತ ತತ್ತಥಾ ಚ ಸಭಾ ಮಧ್ಯೆ ವಲ್ಗಿತಂತೆ ವೃಕೋದರ. ಎಂತೆಂತ ಮಾತಂತ ನೋಡಿ ಅವನು. ಕೃಷ್ಣ ನೀನೇನ್ ಹೇಳ್ದೆ, ಇಡೀ ಕೌರವರನ್ನ ನಾನು ಯುದ್ಧದಲ್ಲಿ ಕೊಂದಾಕಿ ರಾಜ್ಯವನ್ನ ಪಾಂಡವರಿಗೆ ಕೊಟ್ಟು ಬಿಡ್ತೇನೆ ಅಂತ ನೀನ್ ಹೇಳಿದ್ಯಲ್ಲ. ಅರ್ಜುನ ಕೌರವರನ್ನ ದ್ವೇಷ ಮಾಡೋದು ನನ್ನ ಸಪೋರ್ಟ್ ಇಂದ ಅಂತ ನೀನ್ ಹೇಳಿದ್ಯಲ್ಲ.
ನೀನು ಸಂಜಯನ ಹತ್ರ ಏನೇನ್ ಹೇಳಿದೆ ಅದೆಲ್ಲ ಸಂಜಯ ನನ್ನ ಹತ್ರ ಬಂದು ಹೇಳಿದ್ದಾನೆ. ತಾಕತ್ತಿದ್ರೆ ನೀನು ಪಾಂಡವರಿಗೋಸ್ಕರವಾಗಿ ಯುದ್ಧ ಮಾಡು, ಕೃಷ್ಣ ಗಂಡಸಾಗು. ಯಾರಿಗೆ? ಕೃಷ್ಣದೇವರಿಗೆ ಹೇಳೋದು. ಸುಮ್ಮನೆ ಹೊಡೆದು ಬಿಡ್ತೀನಿ, ಕೊಂದು ಬಿಡ್ತೀನಿ, ನಿಮ್ನೆಲ್ಲ ಈ ಕ್ಷಣಕ್ಕೆ ಮುಗಿಸ್ಬಿಡ್ತೀನಿ ಅಂತ ಜಂಬಾ ಕೊಚ್ಕೊಂಡು ಹೋಗೋದಲ್ಲ. ತಾಕತ್ತಿದ್ರೆ ಯುದ್ಧ ಮಾಡು, ಅವನೇ ಬದುಕುವಂತವನು. ಸುಮ್ಮನೆ ಕೃಷ್ಣ ದೊಡ್ಡವನು, ಕೃಷ್ಣ ಮಹಾಪರಾಕ್ರಮಿ ಅಂತ ನೀನ್ ಫೇಮಸ್ ಆಗ್ಬಿಟ್ಟಿದ್ಯಾ. ನೋಡಿ ಕೃಷ್ಣದೇವ್ರು ಹೇಳೋ ಮಾತು ನೋಡಿ, ಇದೇ ದ್ವೇಷ. ಕೃಷ್ಣ ದೇವರು ಮಹಾ ಮಹಿಮಾ ಅಂತೆಲ್ಲ ಸುಮ್ಮನೆ ನಿನಗೆ ಅಕಸ್ಮಾತ್ ಆಕ್ಸಿಡೆಂಟಲಿ ನೀನ್ ಫೇಮಸ್ ಆಗಿರೋವಂಥದ್ದು. ಇದನ್ನ ನೋಡಿದ್ರೆ ನನಗೇನ್ ಗೊತ್ತಾಗ್ತಾ ಇದೆ ಗೊತ್ತಾ? ಷಂಢರಿಗೂ ತಲೆ ಮೇಲೆ ಕೊಂಬುಗಳು ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಬರೀ ಪುರುಷರಿಗೆ ಮಾತ್ರ ಅಲ್ಲ. ಕೃಷ್ಣ ಇವತ್ತು ಪ್ರಪಂಚದಲ್ಲಿ ಫೇಮಸ್ ಆಗಿರೋದನ್ನ ನೋಡಿದ್ರೆ ಷಂಢರಿಗೆ, ತಾಕತ್ತಿಲ್ಲದ ನಪುಂಸಕರಿಗೂ ತಲೆ ಮೇಲೆ ಕೊಂಬು ಬಂದು ಬಿಡುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ನೀನ್ ಯಾರು? ನೀನು ಕಂಸಭೃತ್ಯೆ, ಮಹಾನುಭಾವನಾದ ಮಹಾಪರಾಕ್ರಮಶಾಲಿಯಾದ ಕಂಸನ ಯಕ್ಕಶ್ಚಿತ್ ಸೇವಕ. ನೀನು ಮಹಾಪರಾಕ್ರಮಶಾಲಿ ಶಕ್ತಿವಂತ ಅಂತ ಆಗಿದ್ದಿದ್ರೆ ನಿನ್ ಜೊತೆ ಯಾಕೆ ದೊಡ್ಡ ದೊಡ್ಡವ್ರು ಯಾರು ಯುದ್ಧನೇ ಮಾಡಿಲ್ಲ? ಕೃಷ್ಣನ್ ಜೊತೆ ಯಾಕೆ ಯಾರು ಯುದ್ಧ ಮಾಡಿಲ್ಲ ಅಂದ್ರೆ ಅವನೊಬ್ಬ ದಾಸ, ಕಂಸನ ಸೇವಕ. ಅವನ ಜೊತೆ ಯಾರು ಯುದ್ಧ ಮಾಡ್ತಾರೆ ಅಂತ ಯುದ್ಧ ಮಾಡಿಲ್ಲ ಕೃಷ್ಣನ್ ಜೊತೆನಲ್ಲಿ. ಇದರಿಂದಲೇ ಗೊತ್ತಾಗ್ತಾ ಇದೆ ನೀನ್ ಯೋಗ್ಯತೆ ಏನು ಅಂತ. ನೋಡಿ ಎಂತೆಂಥ ಮಾತ್ರಿ, ಎಷ್ಟು ಸ್ವೋತ್ತಮ ನಿಂದೆ, ಗುರು ನಿಂದೆ, ದೇವತಾ ನಿಂದೆ, ಹರಿ ನಿಂದೆ, ವಾಯು ನಿಂದೆ ಎಲ್ಲ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಹೇಳ್ತಾನೆ ಉಲೂಕನಿಗೆ, ಇಷ್ಟು ಕೃಷ್ಣನ ಹತ್ರ ಹೇಳಿ ತೂಬರ ಅಂತ ಕೂತಿದ್ದಾನಲ್ಲ ಆ ತೂಬರನಿಗೆ ಹೇಳು ಅಂತ. ಭೀಮಸೇನ ದೇವರಿಗೆ ತೂಬರ ಅಂತ ಯಾರಾದ್ರೂ ಅಂದ್ಬಿಟ್ರೆ ಅವ್ರನ್ನ ಕೊಂದಾಕ್ಬಿಡ್ತೀನಿ ಅಂತ ಪ್ರತಿಜ್ಞೆ. ತೂಬರ ಅಂದ್ರೆ ಏನು ಅಂದ್ರೆ ಈ ಗಡ್ಡ ಅರ್ಧ ಮಾತ್ರ ಬರೋದು, ಪೂರ್ಣವಾಗಿ ಗಡ್ಡ ಬೆಳೆಯೋದಿಲ್ಲ ಮುಖದಲ್ಲಿ. ಭೀಮಸೇನನಿಗೆ ಈ ಈ ತುಟಿಯ ಕೆಳಗಡೆಯಲ್ಲಿ ಮಾತ್ರ ಗಡ್ಡ ಬರುತ್ತೆ, ಆದ್ದರಿಂದ ಅವರನ್ನ ತೂಬರ ಅಂತ ಕರೆಯೋದು. ಆದ್ದರಿಂದ ಅಂತಹ ಅವ್ರಿಗೆ ಒಂದು ಪ್ರತಿಜ್ಞೆ ಮಾಡ್ತಾರೆ ಭೀಮಸೇನ ದೇವರು. 5 ಜನಗಳು ಪ್ರತಿಜ್ಞೆ ಮಾಡಬೇಕು ಅಂತ. ಆ ಪ್ರತಿಜ್ಞೆಯಲ್ಲಿ ಭೀಮಸೇನ ದೇವರು ಮಾಡಿಕೊಂಡ ಪ್ರತಿಜ್ಞೆ ಏನು? ನನ್ನನ್ನ ತೂಬರ ಅಂತ ಯಾರು ಕರೀತಾರೆ ನಾನು ಅವ್ರನ್ನ ಮುಗಿಸ್ಬಿಡ್ತೀನಿ ಅಂತ. ಅದು ಗೊತ್ತಿದೆ ನೋಡಿ ಇವರಿಗೆ. ಆ ತೂಬರಂಗ್ ಹೇಳು ಅಂದ. ಗಲ್ಲ ಹಿಡಿತಾರಲ್ಲ ಮಕ್ಕಳದ್ದು ಕೆನ್ನೆ ಕೆಳಗಡೆ, ಅಲ್ಲಿ ಮಾತ್ರ ಕೂದಲು ಬರುತ್ತೆ ಅವನಿಗೆ. ಈ ಮೇಕೆಗಡ್ಡ ಅಂತಾರಲ್ಲ ಹಾಗೆ. ಏನ್ ಹೇಳಬೇಕು ಭೀಮಸೇನ ದೇವರಿಗೆ ಅಂದ್ರೆ ಅವನು ಹೇಳೋ ಮಾತು ನೋಡಿ, ಇಲ್ಲಿ 24 ಗಂಟೆ ತಿಂತಿರೋನು, ಬುದ್ಧಿ ಇಲ್ಲ, ಅವಿದ್ಯಕಂ ಅಜ್ಞಾನಮಯ ಅವನಿಗೆ. ಹೇಳವನಿಗೆ ಭೀಮ ಅಂದ್ರೆ ಏನು, ಭೀಮನ ಯೋಗ್ಯತೆ ಏನು. ಈ ದುರ್ಯೋಧನ ಮಾತಾಡ್ತಿರೋದು ನೋಡಿ, ನೀನು ವಿರಾಟ ನಗರದಲ್ಲಿ ಅಡ್ಗೆ ಅವನ್ ಕೆಲಸ ಮಾಡ್ಕೊಂಡಿದ್ದೆ ಅಂತ ನಂಗೆ ಗೊತ್ತಯ್ಯ. ವಲಲ ಅಂತ ಹೆಸರು ಬಂತಲ್ಲ ನಿನಗೆ, ನನ್ನ ತಾಕತ್ತದು. ನನ್ನ ಹೆದರ್ಕೊಂಡು, ನನ್ನ ಬಲಕ್ಕೆ ಹೆದರ್ಕೊಂಡು ಅಡ್ಗೆ ಕೆಲಸ ಮಾಡ್ಕೊಂಡು ಬಿದ್ದಿದ್ರಲ್ಲೋ ನಿಮ್ ಮರ್ಯಾದೆಗೆ. ಏನೋ ಸಭಾ ಪ್ರತಿಜ್ಞೆ ಮಾಡಿದ್ಯಲ್ಲಪ್ಪ, ತೊಡೆ ಮುರಿದು ಬಿಡ್ತೀನಿ, ರಕ್ತ ಕುಡಿದು ಬಿಡ್ತೀನಿ ಅಂತ. ತಾಕತ್ತಿದ್ರೆ, ಕೈಲಾದ್ರೆ ನನ್ ತಮ್ಮನ್ ಎದೆ ಬಗೆದು ರಕ್ತ ಕುಡಿತೀನಿ ಇಂದೆಲ್ಲ ಮಾಡಿ ನೋಡೋಣ ಇವತ್ ನೀನು. ಆಗತ್ತಾ? ನಿಮ್ಮಮ್ಮ ನಿನ್ನ ಯಾಕೆ ಹುಟ್ಟಿಸಿದ್ದಾಳೋ ಟೈಮ್ ಬಂದಿದೆ ಹತ್ರ. ಈಗ ನಿನ್ನ ಬಲ, ನಿನ್ನ ಪರಾಕ್ರಮ, ನಿನ್ ಶಕ್ತಿ, ಅಸ್ತ್ರಶಸ್ತ್ರಗಳನ್ನ ನಿನಗೆ ಹೆಂಗೆ ಯೂಸ್ ಮಾಡಕ್ ಬರುತ್ತೆ ತೋರಿಸಿವತ್ತು. ಗಂಡಸಾಗು. ಧೃತರಾಷ್ಟ್ರನ 100 ಮಕ್ಕಳನ್ನ ನಾನ್ ಒಬ್ಬನೇ ಕೊಂದಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಲ್ಲ, ತೋರಿಸಿವತ್ತು. ಟೈಮ್ ಬಂದಿದೆ. ಭೀಮಸೇನ ಅವ್ರು ಹೇಳ್ತಾನೆ ನೋಡಿ, ಭೀಮಸೇನ ಯಾವುದ್ರಲ್ಲಿ ಫಸ್ಟ್ ಅಂದ್ರೆ ಊಟ ತಿಂಡಿ ವಿಷಯದಲ್ಲಿ ಫಸ್ಟ್.
ಭಕ್ಷ್ಯೇ ಭೋಜ್ಯೇ ಪೇಯೆ, ತಿನ್ನಕ್ಕೆ ಕುಡಿಯಕ್ಕೆ ನೀನ್ ಫಸ್ಟ್ ಇರ್ತೀಯ ಅಷ್ಟೇ. ನೀನೆಲ್ಲಿ ಯುದ್ಧ ಎಲ್ಲಿ? ಅಡಿಗೆ ಮನೆಯಲ್ಲಿ ಭೀಮ ಇರ್ಬೇಕು, ರಣಭೂಮಿಯಲ್ಲ. ನೋಡಿ ಮನಸ್ಸು ಚುಚ್ಚುವಂತ ಮಾತು ಹೆಂಗಂತ ನೋಡಿ ಉಲೂಕನಿಗೆ ದುರ್ಯೋಧನ. ಗಂಡಸಾಗು, ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡಿ ಊಟ ಮಾಡಿದ್ ಸಾಕು, ಗಂಡಸಾಗು, ಯುದ್ಧ ಮಾಡು. ಯಾವುದೋ ಗದೆ ಹಿಡ್ಕೊಂಡು ತಿರ್ಗಾಡ್ತಾ ಇದೆಯಲ್ಲ ಕೈಯಲ್ಲಿ, ಅದೇ ಗದೆಯನ್ನ ಅಪ್ಪಿಕೊಂಡೇ ಯುದ್ಧ ಭೂಮಿಯಲ್ಲಿ ಸತ್ತು ಬೀಳ್ತೀಯ. ನನಗೆ ಹೇಳಿದ್ಯಲ್ಲ ತೊಡೆ ಮುರ್ದಾಕ್ ಸಾಯಿಸ್ಬಿಡ್ತೀನಿ ಅಂತ, ಬಾ ತೋರ್ಸು, ಮಾತಾಡೋದಲ್ಲ, ತಾಕತ್ತಿದ್ರೆ ತೋರ್ಸು. ಉಲೂಕ, ಇದು ನನ್ನ ಸಂದೇಶ. ಇಷ್ಟು ಮಾತುಗಳನ್ನು ಯಾರ ಹತ್ರ ಹೇಳ್ಬೇಕು ನೀನು? ಭೀಮನಿಗೆ ಹೇಳ್ಬೇಕು. ಅಲ್ಲಿ ನಕುಲ ಇದ್ದಾನಲ್ಲ, ಅವನಿಗೆ, ಮಿಕ್ಕಿದವ್ರಿಗೆಲ್ಲ ಕೆಲವು ಮಾತುಗಳನ್ನು ಹೇಳ್ಬೇಕಪ್ಪ. ಉಲೂಕ ನಕುಲಂ ಬ್ರೂಹಿ ವಚನಾನ್ ಮಮ ಭಾರತಂ, ಯುದ್ಧಸ್ವಾದ್ಯ ಸ್ಥಿರೋ ಭೂತ್ವಾ ಪಶ್ಯಾಮಸ್ತವ ಪೌರುಷಂ, ಯುಧಿಷ್ಠಿರಾನುರಾಗಂಚ ದ್ವೇಷಂಚ ಮೈ ಭಾರತ, ಕೃಷ್ಣಾಯಾಶ್ಚ ಪರಿಕ್ಲೇಶಂ ಸ್ಮರೇದಾನೀಂ ಯಥಾ ತಥಂ, ವಿರಾಟ ದ್ರುಪದೌ ಚೋಭೌ ಬ್ರೂಯಾಸ್ತ್ವಂ ವಚನಾನ್ ಮಮ, ನ ದೃಷ್ಟಪೂರ್ವಾ ಭರ್ತಾರೋ ಭೃತ್ಯೈರಪಿ ಮಹಾಗುಣೈಃ, ತಥಾರ್ಥಪತಿಭಿರ್ಭೃತ್ಯಾ ಯತಸೃಷ್ಟಾಃ ಪ್ರಜಾಸ್ತತಃ, ಅಶ್ಲಾಘ್ಯೋಯಂ ನರಪತಿಃ ಯುವಯೋರಪಿ ಚಾಗತಂ, ತೇ ಯೂಯಂ ಸಹಿತಾ ಭೂತ್ವಾ ತದ್ವಧಾರ್ಥಂ ಮಮಾಪಿ ಚ, ಆತ್ಮಾರ್ಥಂ ಪಾಂಡವಾರ್ಥಂ ಚ ಪ್ರಯುಧ್ಯಧ್ವಂ ಮಯಾ ಸಹ, ದೃಷ್ಟದ್ಯುಮ್ನಂ ಚ ಪಾಂಚಾಲ್ಯಂ ಬ್ರೂಯಾಸ್ತ್ವಂ ವಚನಾನ್ ಮಮ, ಏಷತೆ ಸಮಯೋ ಲಬ್ಧೋ ಲಬ್ಧವ್ಯಶ್ಚ ತ್ವಯಾಪಿ ಸಹ, ದ್ರೋಣಮಾಸಾದ್ಯ ಸಮರೇ ಜ್ಞಾಸ್ಯಸೇ ಹಿತಮುತ್ತಮಂ, ಯುಧ್ಯಸ್ವ ಸಸುಹೃದ್ವರ್ಗಃ ಕುರು ಕರ್ಮಸು ದುಷ್ಕರಂ, ಶಿಖಂಡಿನಮಥೋ ಬ್ರೂಹಿ ಉಲೂಕ ವಚನಾನ್ ಮಮ, ಸ್ತ್ರೀತಿ ಮತ್ವಾ ಮಹಾಬಾಹುಃ ನ ಹನಿಷ್ಯತಿ ಕೌರವಃ, ಗಾಂಗೇಯಂ ಯುಧ್ಯತಾಂ ಶ್ರೇಷ್ಠಂ ಯುಧ್ಯಸ್ವೇಹ ಸುನಿರ್ಭಯಃ, ಕುರು ಕರ್ಮರಣೇ ಯತ್ತಃ ಪಶ್ಯಾಮಃ ಪೌರುಷಂ ತವ, ಏವಮುಕ್ತ್ವಾ ತತೋ ರಾಜಾ ಪ್ರಹಸ್ಯೋಲೂಕಮಬ್ರವೀತ್, ಧನಂಜಯಂ ಪುನರ್ಬ್ರೂಹಿ ವಾಸುದೇವಸ್ಯ ಶೃಣ್ವತಃ, ಅಸ್ಮಾನ್ ವಾಪಿ ಪರಾಜಿತ್ಯ ಪ್ರಶಾಧಿ ಪೃಥಿವೀಮಿಮಾಂ, ಅಥವಾ ನಿರ್ಜಿತೋಸ್ಮಾಭಿರಣೇ ವೀರಶಯಿಷ್ಯಸಿ, ಅಮರ್ಷಂ ರಾಜ್ಯಹರಣಂ ವನವಾಸಂಚ ಪಾಂಡವ, ಕೃಷ್ಣಾಯಾಶ್ಚ ಪರಿಕ್ಲೇಶಂ ಸಂಸ್ಮರನ್ ಪುರುಷೋ ಭವ, ಪರಿಕ್ಲಿಷ್ಟಸ್ಯ ದೀನಸ್ಯ ದೀರ್ಘಕಾಲೋಷಿತಸ್ಯ ಚ, ಹೃದಯನ್ನ ಸ್ಫುಟೇತ್ ಕಸ್ಯ ಐಶ್ವರ್ಯಾದ್ ಭ್ರಂಶಿತಸ್ಯ ಚ, ಕುಲೇ ಜಾತಸ್ಯ ಶೂರಸ್ಯ ಪರವಿತ್ತೇಷು ಗೃಧ್ಯತಃ, अच्छिन्नं राज्यमाक्रम्य कोपं कस्य न दीपयेत्, यत्तदुक्तं महद्वाक्यं कर्मणा तद्विधीयताम्, अकर्मणा कथितेन सन्तः कुपुरुषं विदुः, अमित्राणां वशे स्थानं राज्यं च पुनरुद्धर, द्वावर्थौ युद्धकामस्य तस्मात् कुरुत पौरुषम्, अस्मान् वा त्वमथो जित्वा प्रशाधि पृथिवीमिमाम्, अथवा निहतोऽस्माभिः देवलोकं गमिष्यसि, पराजितोऽसि द्यूतेन कृष्णाचानायिता सभाम्, शक्यो मर्षो मनुष्येण कर्तुं पुरुषमानिना, द्वादशैव तु वर्षाणि वनेधिष्ण्याद्विवासितः, संवत्सरं विराटस्य दास्यमास्थाय जोषितः, अप्रियाणां तु वचने संस्मरंश्च पुनः पुनः, अमर्षं दर्शयत्वत्वम् अमर्षो ह्येव पौरुषम्, क्रोधो बलं तथा वीर्यं ज्ञानयोगोऽस्त्रलाघवम्, इह ते दर्श्यतां पार्थ युध्यस्व पुरुषो भव, इत्युक्तो धार्तराष्ट्रेण उलूको दुष्टचेतनः, अभिनिर्याय नगरात् ಪಾಂಡವಾನ್ ಪ್ರತಿಸೋಭ್ಯಗಾತ್. ಉಲೂಕ ನಕುಲಂಗ್ ಹೇಳ್ಬೇಕು ಈ ಮಾತನ್ನ, ಯುದ್ಧ ಮಾಡು, ನೀನ್ ಗಂಡಸ್ತನ ನೋಡೋಣ, ನನ್ ಮೇಲಿರೋ ದ್ವೇಷ, ಧರ್ಮದನ್ ಮೇಲಿರೋ ಪ್ರೀತಿ, ದ್ರೌಪದಿಯ ಕಷ್ಟ ಅದೆಲ್ಲ ಸ್ಮರಣೆ ಮಾಡ್ಕೋ, ಯುದ್ಧ ಮಾಡು ಅಂತ ಅವನ್ಗೆ ಹೇಳ್ಬೇಕು.
ಅಲ್ಲೇ ಇರ್ತಾರಲ್ಲ ಇಬ್ರು ವಿರಾಟ ದೃಪದ, ಅವ್ರಿಗೂ ಹೇಳ್ಬೇಕು. ಏನ್ ಹೇಳ್ಬೇಕು? ನಿಮ್ಮ ಗುಣಗಳು ಹೇಗಿದೆ ಅಂತ ನಿಮ್ ಸೇವಕರೇ ನೋಡಿಲ್ಲ. ಯಾಕೆ ಅಂದ್ರೆ ಇವತ್ತು ನೀವಿಬ್ರು ನಿಮಗಿಂತ ಚಿಕ್ಕವನಾದ ಧರ್ಮರಾಜನ ಸೇವಕರಾಗಿ ಕೂತ್ಕೊಂಡಿದ್ದೀರಿ. ನಿಮ್ದು ಎಂತಾದ್ರಿ ಹಣೆ ಬರ ನಿಮ್ದು? ನಿಮ್ಮಿಬ್ಬರಿಗಿಂತ ಧರ್ಮರಾಜನೇ ದೊಡ್ಡವನು ಅಂತ ನಮ್ಗೆ ಗೊತ್ತಾಗೋಯ್ತು ಇವಾಗ. ನೀವಿಬ್ರಿಗೆ ಅಂತ ರಾಜರಪ್ಪ. ಆದ್ದರಿಂದ ನೀವಿಬ್ರು ಒಟ್ಟಿಗೆ ನನ್ನನ್ನ ಕೊಲ್ಲಬೇಕು ಅಂತ ಯುದ್ಧ ಮಾಡ್ರಿ ತಾಕತ್ತಿದ್ರೆ. ಉಲೂಕ ಅವರಿಬ್ರಿಗೆ ಹೇಳಿ ದುಷ್ಟದ್ಯುಮ್ನಿಗೆ ಹೇಳು, ಏನಯ್ಯ ಏನೋ ಕತ್ತರಿಸಾಕ್ತೀರಿ ಅಂತ ಮಾತಾಡ್ತಾ ಇದ್ದಂತಲ್ಲಯ್ಯ, ಹತ್ರ ಟೈಮ್ ಬಂದಿದೆ, ದ್ರೋಣಾಚಾರ್ಯ ಎದುರಿಗೆ ಬಂದ್ ನಿಂತ್ಕೋ, ಗೊತ್ತಾಗತ್ ನಿನ್ ಸ್ಥಾನ ಯಾವುದು ಅಂತ. ಬಾ ಯುದ್ಧ ಮಾಡ್ಬಾ. ಸ ಸುಹೃದ್ವರ್ಗ, ನಿನ್ನ ಫ್ರೆಂಡ್ಸ್ ಸರ್ಕಲ್ ಜೊತೆನಲ್ಲಿ ಯುದ್ಧ ಮಾಡಯ್ಯ, ನಾವೆಲ್ಲ ನಿನ್ನ ಫ್ರೆಂಡ್ಸ್ ಅಪ್ಪ, ಯುದ್ಧ ಮಾಡು, ಟೈಮ್ ಬಂದಿದೆ. ಇದನ್ನ ಉಲೂಕ ದುಷ್ಟದ್ಯುಮ್ನಿಗೆ ಹೇಳ್ಬೇಕು. ಶಿಖಂಡಿ ಹೇಳು ಅಂತಾನೆ. ಶಿಖಂಡಿ, ನೀನು ಹೆಣ್ಣು ಅಂತ ದುರ್ಯೋಧನ ನಿನ್ನನ್ನು ಕೊಲ್ಲೋದಿಲ್ಲ. ಇಲ್ಲಾದಿದ್ರೆ ಯಾವತ್ತೋ ಕೊಂದು ಹಾಕ್ಬಿಡ್ತಾ ಇದ್ದೆ. ನೀನ್ ಹೆಣ್ಣು. ಈ ಶಿಖಂಡಿಯ ಬಗ್ಗೆ ಅಂಬೋಪಾಖ್ಯಾನ ಪರ್ವದಲ್ಲಿ ಅದ್ಭುತವಾಗಿ ವಿಸ್ತಾರವಾಗಿ ತತ್ವ ನಿರ್ಣಯ ಮಾಡಿಕೊಡುವ ಕಥೆ ನಮಗಲ್ಲಿ ಬರುತ್ತೆ. ಅಲ್ಲಿ ನೋಡೋಣ ಅದನ್ನು. ನೀನ್ ಹೆಣ್ಣು ಅಂತ ನಿನ್ ಜೊತೆ ದುರ್ಯೋಧನ ಯುದ್ಧ ಮಾಡಲ್ಲ, ನಿನ್ ಕೊಲ್ಲಲ್ಲ. ಭೀಷ್ಮಾಚಾರ್ಯ ಎದುರಿಗೆ ಬಂದು ನಿಂತ್ಕೋ, ನಿನ್ ಪೌರುಷ ಏನು ಅಂತ ಗೊತ್ತಾಗತ್ತೆ, ನಾವು ನೋಡ್ತೀವಿ. ನಕ್ಬಿಟ್ನಂತೆ ದುರ್ಯೋಧನ. ಎಂತೆಂಥವ್ರನ್ನ ಸಹಾಯಕ್ಕೆ ಇಟ್ಕೊಂಡಿದಾನಪ್ಪ ಧರ್ಮರಾಜ. ಅತ್ಲ ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕ, ವಿಚಿತ್ರವಾಗಿದೆ ಅವನದ್ದು ಅಂತ ಹೇಳಿ ಕೃಷ್ಣನಿಗೆ ಕೇಳಿಸೋ ಹಾಗೆ ಉಲೂಕ ಅರ್ಜುನನಿಗೆ ಮತ್ತೆ ಹೇಳು ಅಂತ ಇನ್ನೊಂದೆರಡು ಮಾತಂತಾನೆ. ಏ ಅರ್ಜುನ, ಒಂದ ನಮ್ಮನ್ನ ಸೋಲಿಸಿ ನಮ್ಮನ್ನ ಸಾಯಿಸಿ ರಾಜ್ಯವನ್ನ ಪಡಿ, ಇಲ್ಲ ನಮ್ಮಿಂದ ಸತ್ತು ವೀರ ಸ್ವರ್ಗಕ್ಕೆ ಹೋಗು. ನಿನ್ ಸಿಟ್ಟು, ನಾವು ನಿನ್ ರಾಜ್ಯ ಕಿತ್ಕೊಂಡಿದ್ದು, ಕಾಡಿಗೆ ಓಡಿಸಿದ್ದು, ದ್ರೌಪದಿ ಕಷ್ಟಪಟ್ಟಿದ್ದು, ಇದೆಲ್ಲ ನೆನಪು ಮಾಡ್ಕೊಂಡು ಗಂಡಸರಂತೆ ಬಾಳ್ರಿ. ಬಹಳ ಕಷ್ಟ ಆಗಿದೆ, ಬಹಳ ದೈನ್ಯ ಇದೆ. 12 ವರ್ಷಗಳಷ್ಟು ದೀರ್ಘಕಾಲ ಕಾಡಲ್ಲಿ ವಾಸ ಮಾಡಿದ್ದೀರಿ, ಹಾಗೆಲ್ಲ ಆಗಿದೆ. ಐಶ್ವರ್ಯಗಳ ನಾಶ ಆಗಿದೆ, ಕೈಯಲ್ಲೇನೂ ಇಲ್ಲ. ಇಂಥವರ ಮನಸ್ಸು ಯಾವತ್ತಾದ್ರೂ ಚೆನ್ನಾಗಿರುತ್ತಾ? ಹೃದಯನ್ನ ಸ್ಫುಟೇತ್, ಅವರ ಹೃದಯ ಚೂರು ಚೂರಾಗಿ ಸ್ಫೋಟ ಆಗ್ಬಿಡುತ್ತೆ, ಒಡೆದು ಹೋಗತ್ತೆ ಹೃದಯ. ನಿಮ್ಗೆ ಆತರ ಆಗಿದೆ. ಈಗ ಒಳ್ಳೆ ವಂಶದಲ್ಲಿ ಹುಟ್ಟಿದ್ದೀರಿ, ರಾಜ್ಯವನ್ನ ಪಡೆದು ಕಳ್ಕೊಂಡ್ರಿ, ಇವಾಗ ನಿಮಗ್ ಕೋಪ ಬರೋದು ಸಹಜ. ಅದೇನೇನೋ ಮಾತಾಡಿದ್ಯಲ್ಲಪ್ಪ ದೊಡ್ಡ ದೊಡ್ಡ ಮಾತುಗಳು, ಆಡ್ ತೋರಿಸಿವಾಗ. ಯುದ್ಧ ಯಾಕೆ ಮಾಡ್ತಾರೆ? ಯುದ್ಧ ಮಾಡೋದು ಎರಡಕ್ಕೆ, ಶತ್ರುಗಳನ್ನ ಕಂಟ್ರೋಲಿಗೆ ತಗೊಳಕ್ಕೆ, ಕಳ್ಕೊಂಡ ರಾಜ್ಯವನ್ನ ಮತ್ತೆ ಪಡೆಯಕ್ಕೆ, ಅಷ್ಟೇ. ಮಾಡು, ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅದು ಮಾಡು, ನೋಡೋಣ. ನಮ್ಮನ್ನ ಸೋಲಿಸು ಅಥವಾ ನೀನ್ ಸಾಯಿ, ಎರಡರಲ್ಲಿ ಒಂದಾಗಬೇಕಷ್ಟೇ. ಕಪಟದ್ಯೂತದಲ್ಲಿ ಸೋತ್ರಿ, ದ್ರೌಪದಿನ ಸಭೆಗೆ ಎಳ್ಕೊಂಡು ಬಂದ್ವಿ, ಮಾಡಬಾರದು ಮಾಡಿದ್ವಿ, ಕೋಪನೇ ಬರಲ್ವಲ್ರ ನಿಮ್ಗೆ? 13 ವರ್ಷ ಹೆಂಗಿದ್ರಪ್ಪ? ಕೋಪ ನುಂಗಿಕೊಂಡು, ಇನ್ನಾದ್ರೂ ಕೋಪ ತಗೊಂಡು, ಅಂದ್ರೆ ಇವರನ್ನ ಕೊಂಕುಮಾತುಗಳಿಂದ ಚುಚ್ಚುತ್ತಾ ಇದ್ದಾನೆ ದುರ್ಯೋಧನ. ಯುದ್ಧ ಮಾಡ್ರಿ, 12 ವರ್ಷ ಒದ್ದಾಡಿದ್ರಿ ಕಾಡಲ್ಲಿ, 1 ವರ್ಷ ವಿರಾಟನ ಮನೆಯಲ್ಲಿ ದಾಸರಾಗಿ ಬಿದ್ದಿದ್ರಿ. ನೆನಪು ಮಾಡ್ಕೊಳ್ಳಿ, ಆಟ ಆಡುವಾಗ ಆಡಿದ ಮಾತುಗಳನ್ನ. ಏನೇನು ಕೋಪ ಇದೆ ಎಲ್ಲ ಒಟ್ಟಿಗೆ ಮಾಡ್ರಿ. ಏನು ಬಲ ಇದೆ, ಏನು ವಿಕ್ರಮ ಇದೆ, ಪರಾಕ್ರಮ ಇದೆ, ಧೈರ್ಯ ಸ್ಥೈರ್ಯ ಶೌರ್ಯಾದಿಗಳೇನಿದೆ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಗಂಡಸರಾಗಿ ಯುದ್ಧ ಮಾಡ್ರಿ. ಉಲೂಕ, ಇದು ನನ್ನ ಮಾತು. ಇಷ್ಟನ್ನ ಪೂರ್ತಿ ನೀನ್ ತಗೊಂಡು ಹೋಗಿ ಪಾಂಡವರಲ್ಲಿ ಹೇಳಿ, ಅವ್ರು ಏನ್ ಹೇಳ್ತಾರೆ ಅಂತ ನನಗೆ ನೀನು ತಿರುಗಿ ಬಂದು ಹೇಳಬೇಕು.
ಅಲ್ಲಿ ತನಕ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ದುರ್ಯೋಧನ ಈ ಉಲೂಕನಿಗೆ ಈ ಎಲ್ಲ ಮಾತಾಡಬೇಕಾದ ವಿಷಯಗಳನ್ನೆಲ್ಲ ಉಪದೇಶ ಮಾಡಿ ಕಳಿಸ್ಕೊಟ್ಟ. ಇತ್ತ ಆ ಉಲೂಕ ಕೈತವ್ಯ ಮೋಸ ಮಾಡೋದೇ ಅವನ ಕೆಲಸ. ಅವನು ಬಂದು ಏನೇನು ಮಾತು ಹೇಳಿದ, ಆ ಮಾತುಗಳ ಬ್ಯಾಕ್ಗ್ರೌಂಡ್ ಅಲ್ಲಿ ಧರ್ಮರಾಜಾದಿಗಳಿಗೆ ಏನ್ ರಿಯಾಕ್ಟ್ ಆಯ್ತು, ಅವ್ರು ಏನ್ ಮಾತಾಡಿದ್ರು, ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಉಲೂಕ ದೂತಾಗಮನ ಪರ್ವದಲ್ಲಿ ಇವತ್ತಿನ ಪಾಠ ಸಮಾಪ್ತಿ ಆಗತ್ತೆ. ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಅಷ್ಟಪಂಚಾಶೋತ್ತರ ಶತತಮೋಧ್ಯಾಯ ಉಲೂಕ ದೂತಾಗಮನ ಪರ್ವಣಿ ಪ್ರಥಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 158ನೇ ಅಧ್ಯಾಯ, ಉಲೂಕ ದೂತಾಗಮನ ಪರ್ವದಲ್ಲಿ 1ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ಮತ್ತಿನ್ನು ಉಳಿದ ಭಾಗ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.